61ನೆಯ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಈ ಲೀಲಾಜಾಲನ್ಯಾಸದಲ್ಲಿ ರಸದ ಕುರಿತಾದಂಥ ಗಹನವಾದಂಥ ಉಪನ್ಯಾಸ ಸರಣಿ ನಡೆದಿದೆ. ಜೊತೆಗೆ ಅಷ್ಟೇ ರಸವತ್ತಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ರಸದ ಕುರಿತಾದ ಚರ್ಚೆಯ 4ನೆಯ ಉಪನ್ಯಾಸ ಇವತ್ತಿರುವಂಥದ್ದು. ಮೊದಲನೇ ಉಪನ್ಯಾಸದಲ್ಲಿ ಸರ್ ಅವರು ಕಲೆಯ ಕುರಿತು, ಕಲೆಯ ಉಗಮ ವಿಕಾಸ ಈ ಕುರಿತಾಗಿ ಮಾತಾಡಿದರು. ಕಲೆ, ಕಾವ್ಯ, ಕವಿಯ ಕುರಿತಾದಂಥ ಚರ್ಚೆ ಮೊದಲನೇ ಉಪನ್ಯಾಸದಲ್ಲಿ ಆಗಿತ್ತು. ಎರಡನೇ ಭಾಗದಲ್ಲಿ ರಸತತ್ವ ಅಂದರೆ ಆವೇಶ ಹಾಗೂ ರಸಕ್ಕಿರುವಂತಹ ಒಂದು ಸಂಬಂಧ ಆ ಕುರಿತಂಥ ವಿಸ್ತೃತ ಚರ್ಚೆ ನಡೀತು. ಹಾಗೆ ಮೂರನೇ ಭಾಗದಲ್ಲಿ ರಸಸಿದ್ಧಿ ಅಂದರೆ ಆವೇಶವನ್ನು ರಸವಾಗಿಸ್ಕೊಡುವಂಥ ಚರ್ಚೆಯನ್ನು ಮಾಡಿದರು. ನಂತರ ಅದೇ ಭಾಗದಲ್ಲಿ ಈ 8 ರಸಗಳ ಕುರಿತಾದಂಥ ರಸಗಳ ಲಕ್ಷಣಗಳ ಕುರಿತಾದಂಥ ಚರ್ಚೆಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಹಾಸ್ಯ, ಕರುಣ, ಬೀಭತ್ಸ, ರೌದ್ರ, ವೀರ ಹಾಗೂ ಭಯಾನಕ ಈ 6 ರಸಗಳ ಕುರಿತಾದಂಥ ಚರ್ಚೆಯನ್ನು ಸರ್ ಅವರು ನಡೆಸಿದರು. ಇವತ್ತು ರಸದ ಕುರಿತಾದಂಥ 4ನೆಯ ಉಪನ್ಯಾಸ. ಇವತ್ತು ಬಹುಶಃ ಅದರ ಮುಂದುವರೆದಾಗಿ ರಸಗಳ ಸಾಮಾನ್ಯ ಲಕ್ಷಣ, ಜೊತೆಗೆ ಅವುಗಳ ಅಂತರ್ಸಂಬಂಧ, ಹಾಗೆ ರಸವು ಶಾಂತ ರಸ ಆಗುವಂಥ ಬಗೆ ಹೇಗೆ, ಶಾಂತಿಗೂ ನೀರಸಕ್ಕೂ ವ್ಯತ್ಯಾಸ ಇದೆಯಾ ಹೇಗೆ, ಜೊತೆಗೆ ರಸ ಮತ್ತು ರಸಾಯನಶಾಸ್ತ್ರ ಇದಕ್ಕೆ ಇರುವಂಥ ಸಂಬಂಧ ಅಥವಾ ಸಾಮ್ಯತೆ ಈ ಕುರಿತಂಥ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಸರ್ ಅವ್ರನ್ನ ಸ್ವಾಗತಿಸ್ತಾ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ರಸವು ಕೇವಲ ಕಾವ್ಯಾಸ್ವಾದನೆ ಮಾಡೋರಿಗೆ ಅಲ್ಲ, ನಮ್ಮ ಜೀವನದಲ್ಲಿ ಬರುವ ಆವೇಶಗಳನ್ನೇ ಸಂಸ್ಕಾರ ಮಾಡಿದ್ದು ಅನ್ನೋವಂಥದ್ದನ್ನು ಕೂಡ ನಾನು ಒತ್ತು ಕೊಟ್ಟು ಹೇಳಿದೆ. ನಮ್ಮ ಜೀವನದಲ್ಲಿ ಆವೇಶ ಬರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಪರಿವರ್ತನೆಯಾಗುವ ಜಗತ್ತು, ವಿದ್ಯಮಾನಗಳು, ಚಂಚಲವಾದ ಮನಸ್ಸು ಮುಖಾಮುಖಿಯಾದಾಗ ನಮಗೆ ಅರಿವಿಲ್ಲದೆ ಅನೇಕ ಆವೇಶಗಳು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಆ ಆವೇಶಗಳು ಬಂದು ಬರುತ್ತೆ, ಹೋಗುತ್ತೆ ಅನ್ನೋದು ನಿಜ. ಆದರೆ ಆ ಹೋಗುವುದರೊಳಗೆ ಸಾಕಷ್ಟು ಹಾನಿಯನ್ನ ಮಾಡುತ್ತವೆ ಅನ್ನುವಂಥದ್ದನ್ನ ಗಮನಿಸಬೇಕಾದದ್ದು. ಈಗ ಪ್ರವಾಹ ಬಂದಾಗ ಆ ಪ್ರವಾಹ ಹೆಚ್ಚು ಮಳೆ ಬರೋದೇನು ಬಹಳ ದಿವಸ ಬರೋಲ್ಲ. ಆದ್ರೆ ಆ ಪ್ರವಾಹ ಬಂದಾಗ ಆಗುವ ಅನಾಹುತಗಳಿಗೇನು ಕಡಿಮೆ ಇಲ್ಲ. ಹೀಗಾಗಿ ನಾನು ಏನನ್ನ ಪ್ರತಿಪಾದಿಸಿದೆ ಅಂದ್ರೆ, ಜೀವನವನ್ನು ಸುಗಮವಾಗಿ ಸಾಗಿಸಬೇಕಾದರೆ ನಮ್ಮ ಮನದಲ್ಲಿ ಮೂಡುವ ಆವೇಶಗಳನ್ನ ಈಗ ರಸವಾಗಿಸಬೇಕು. ಇಲ್ಲೇ ಹೋದರೆ ಆವೇಶ ಅಪಾಯಕಾರಿ ಅನ್ನುವಂಥ ಮಾತನ್ನ ಪ್ರತಿಪಾದಿಸಿದೆ. ಆವೇಶವೇ ಇಲ್ಲದೆ ಇದ್ರೆ ರಸವೂ ಇಲ್ಲ ಅನ್ನುವಂಥ ಅಂಶವನ್ನು ಕೂಡ ನಾನು ಪ್ರಸ್ತಾಪಿಸಿದ್ದೆ. ಈ ಹಿಂದೆ ಈಗಾಗಲೇ ಪ್ರಸ್ತಾಪ ಮಾಡಿರುವ ಹಾಸ್ಯವನ್ನೇ ತಗೊಳ್ಳೋಣ. ಈ ಹಾಸ್ಯ ಮಾಡಬೇಕು ಅಂತ ನಂಗೆ ಮನಸ್ಸಿಗೆ ಪ್ರೇರಣೆ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಅದೇನಾಗ್ಬೋದು? ಹಾಸ್ಯ ಮಾಡಿಬಿಟ್ಟು ಎದುರಿಸಬೇಕಾದ ಸಮಸ್ಯೆಯನ್ನ ಒಪ್ಪಿಕೊಂಡು ಅದನ್ನು ಎದುರಿಸೋ ಗಾಂಭೀರ್ಯವನ್ನೇ ಆ ಹಾಸ್ಯ ಕಳೆದು ಹಾಕ್ಬಿಡ್ಬೋದು. ಅಥವಾ ಹಾಸ್ಯ ಪಲಾಯನವಾದ ಆಗ್ಬಿಡ್ಬೋದು. ಈ ಬೇಜಾರನ್ನ ಮರೆಯಕ್ಕೆ ನಾನು ನಿನ್ನೆ ಹೇಳಿದ್ದೆ ಕಳೆದ ಬಾರಿ. ಏನಂದ್ರೆ ಹಾಸ್ಯ ಅನ್ನೋದು ಅನಿಸ್ತೇಷಿಯ ಆಗ್ಬಿಡ್ಬೋದು, ಅಂದ್ರೆ ವೇದನಾರಹಿತವಾಗಿಸ್ಬೋದು ಅಂತ. ವೇದನಾರಹಿತವಾಗಿಸುವುದು ಶಸ್ತ್ರಚಿಕಿತ್ಸೆ ನಡೆಯುವ ಸಂದರ್ಭದಲ್ಲಿ ಸರಿ, ಬೇರೆ ಸಂದರ್ಭದಲ್ಲಿ ಅದು ಏನಾದ್ರು ವೇದನಾರಹಿತವಾದ್ರೆ. ಆಮೇಲೆ 3, ಹಾಸ್ಯ ಕಲಹಕ್ಕೆ ಕೂಡ ದಾರಿ ಮಾಡಿಕೊಡ್ಬೋದು. ನಾನು ತಮಾಷೆಗೆ ಹೇಳಿದ್ದನ್ನು ಅವ್ರು ಸೀರಿಯಸ್ ಆಗಿ ತಗೊಂಡು ಅವನ ಹತ್ರ ಜಗಳ ಕಾಯ್ಬೋದು. ಈ ಎಲ್ಲ ಸಾಧ್ಯತೆಗಳನ್ನ ನಾವು ಗಮನಿಸ್ಬೇಕಾಗತ್ತೆ. ಇದೆಲ್ಲ ಗಮನಿಸಿದಾಗ ಆ ಹಾಸ್ಯ ಅಂದ್ರೆ ನಗೋದು ಅನ್ನೋ ಭಾವನೆನ ಪಕ್ಕಕ್ಕಿಟ್ಟು, ಹಾಸ್ಯ ಅನ್ನೋದು ಒಂದು ರಸ, ಅದನ್ನ ಸಂಸ್ಕರಣ ಮಾಡಬಹುದು ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆದ್ರೆ ಆಗ ನಾವು ಆವೇಶವನ್ನ ರಸವಾಗಿಸುವುದು ಸುಲಭ ಆಗುತ್ತೆ. ನಾನೇನೋ ಆವೇಶವನ್ನ ರಸವಾಗಿಸೋದಕ್ಕೆ ಪ್ರವಾಹಕ್ಕೆ ಅಣೆಕಟ್ಟು ಅಂತ ನಾನು ಹೇಳ್ಬಿಟ್ಟೆ. ಆದ್ರೆ ಅದು ಒಂದು ದೃಷ್ಟಾಂತವೇ ಹೊರತು ಆ ದೃಷ್ಟಾಂತನ ನಾವು ಜಾರಿಗೊಳಿಸುವಾಗ
ಇನ್ನೂ ಅನೇಕ ವಿಷಯಗಳನ್ನ ಗಮನಕ್ಕೆ ತಗೋಬೇಕಾಗುತ್ತೆ. ಈಗ ಉದಾಹರಣೆಗೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತೇನೆ, ಅವಾಗ ಇನ್ನೂ ಸ್ಪಷ್ಟ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೂರ್ಯನ ಬಿಸಿಲು ನಮ್ಗೆ ತಡ್ಕೊಳಕ್ಕಾಗಲ್ಲ, ಅದನ್ನ ಸುಡು ಬಿಸಿಲು ಅಂತ ಕರಿತೀವಿ. ಆ ಸೂರ್ಯನ ಬಿಸಿಲು ಬಂದ ಹಾಗೆ ಚಂದ್ರನಿಂದಲೂ ಕಿರಣ ಬರುತ್ತೆ, ಅದನ್ನ ಬೆಳದಿಂಗಳು ಅಂತ ಕರಿತೀವಿ. ಆ ಬೆಳದಿಂಗಳು ಸೂರ್ಯನ ಬಿಸಿಲೇ ಅನ್ನೋದನ್ನ ನಮ್ಮ ಮಕ್ಕಳಿಗೆ ಗೊತ್ತಿರೋದು, ನಮಗ್ ಗೊತ್ತಿವಾಗ. ಸೂರ್ಯನ ಬಿಸಿಲು ಹೋಗಿ ಚಂದ್ರನ ಮೇಲೆ ಬಡಿದು ಅಲ್ಲಿಂದ ವಾಪಸ್ ಬರುತ್ತೆ ಅಂತ. ಸೂರ್ಯನಿಗೆ ಬೆಂಗದಿರ ಅಂತ ಬಿರುದಿದೆ. ಬೆಂಗದಿರ ಅಂದ್ರೆ ಬಿಸಿಯಾದಂತ ಕಿರಣವನ್ನ ಬೆಂದು ಬೇಯಿಸುವಂತ ಕಿರಣವನ್ನ ಕೊಡ್ತಾನೆ, ಸುಡು ಬಿಸಿಲು ಕೊಡ್ತಾನೆ ಅಂತ. ಚಂದ್ರನಿಗೆ ತಂಗದಿರ ಅಂತ ಹೆಸರಿದೆ. ತಂಗದಿರ ಅಂದ್ರೆ ತಂಪಾದ ಕಿರಣವನ್ನು ಕೊಡ್ತಾನೆ ಅಂತ. ಚಂದ್ರನ ಕಿರಣ, ಸೂರ್ಯನ ಕಿರಣ ಅಂತ ಕವಿಗಳು ಬರೆದ್ಬಿಟ್ಟಿದ್ದಾರೆ. ಹಗಲು ಸೂರ್ಯನ ಕಿರಣ, ಇರುಳು ಚಂದ್ರನ ಕಿರಣಗಳಿಗೆ ಅಂತಃಕರಣ ಸ್ಫುರಿಸುವಂತೆ ಅಂತ ತಾಳಲಯದಲ್ಲಿ ಬಾಳ ನಡೆಸು ದೇವ ಅನ್ನೋ ಪದ್ಯದಲ್ಲಿ ಬರೆದಿದ್ದಾರೆ ಕವಿಗಳು. ಅಷ್ಟೇ ಅವರು ಅದೇ ಬೇರೆ ಕಿರಣ ಅಂತ ಭಾವಿಸ್ಕೊಂಡಿದ್ದಾರೆ. ವಾಸ್ತವವಾಗಿ ಮಿಡ್ಲ್ ಸ್ಕೂಲ್ ಓದಿರೋ ವಿದ್ಯಾರ್ಥಿಗೂ ಕೂಡ ಈಗ ಗೊತ್ತು, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಪ್ರತಿಫಲಿತವಾಗಿ ತಂಪಾದ ಕಿರಣ ಬರುತ್ತೆ ಅಂತ. ಹಾಗೆ ನೋಡಿದ್ರೆ ಚಂದ್ರನ ಕಿರಣ ತಂಪೇನೂ ಅಲ್ಲ. ಅದು ಏನಾಗಿದೆ ಅಂದ್ರೆ, ಸೂರ್ಯನ ಬಿಸಿಲಿನ ಕಿರಣಗಳು ಬಿದ್ದಾಗ ಆ ಉಷ್ಣದ ಅಂಶವನ್ನ ಚಂದ್ರ ಹೀರ್ಕೊಂಡ್ಬಿಟ್ಟು ಬೆಳಕನ್ನು ಮಾತ್ರ ನಮಗ್ ಕಳಿಸ್ತಾನೆ. ಆದ್ರಿಂದ ಬೆಳಕು ತಂಪೇನಲ್ಲ. ಈಗ ನೀವು ಟಾರ್ಚ್ ಹಾಕೊಂಡಿಲ್ಲ ಇದಾಗುತ್ತೆ, ತಣ್ಣಗಾಗತ್ತೆ ಇಲ್ಲ. ಹಾಗಾದ್ರೆ ಯಾಕೆ ತಂಗಿದಿರ ಅಂತ ಹೆಸರು ಬಂತು ಚಂದ್ರನಿಗೆ ಅಂದ್ರೆ, ಆ ಸೂರ್ಯ ಇಲ್ಲದ ಕಾರಣದಿಂದ, ಗಾಳಿ ಬೀಸುವ ಕಾರಣದಿಂದ, ಬೆಳದಿಂಗಳು ಇರುವ ಕಾರಣದಿಂದ, ಅದರಿಂದ ಚಂದ್ರೋದಯ, ಮಂದಾನಿಲ, ಮೆಲ್ಲಗೆ ಬೀಸೋ ಗಾಳಿ ಎರಡು ಸೇರಿ ನಮಗೆ ಚಳಿಯ ಅನುಭವ ಆಗುತ್ತೆ. ಅದರಿಂದ ಅವನ್ನ ತಂಗದಿರ ಅಂತ ಕರೆದ್ರು. ಏನೇ ಆಗ್ಲಿ, ಈ ಆವೇಶ ರಸವಾಗೋದು ಹೀಗೆ. ಆವೇಶ ಅನ್ನೋದು ಒಂದು ಬೆಳಕಿನ ಜ್ಯೋತಿ ಇದ್ದ ಹಾಗೆ. ಅದ್ರಲ್ಲಿ ಉಷ್ಣನೂ ಇದೆ, ಬೆಳಕು ಇದೆ. ದೂರದಲ್ಲಿ ನಿಂತು ಇರೋರಿಗೆ ಮಾತ್ರ ಬೆಳಕು ಮಾತ್ರ ಸಿಗುತ್ತೆ, ಬಿಸಿಯ ಕಾವು ಇಲ್ಲ. ಇನ್ನೂ ಜಾಸ್ತಿ ಬೆಳಕು ಬೇಕು ನಂಗೆ ಅಂತ ಏನಾದ್ರು ದೀಪದ ಹತ್ರ ಹೋದ್ರೆ ಅದು ಸುಡುತ್ತೆ. ಹಾಗಾಗಿ ಆವೇಶ ಅನ್ನೋದು ದೀಪ. ಆ ದೀಪದಲ್ಲಿ ಉಷ್ಣ ಮತ್ತು ಬೆಳಕು ಎರಡು ಬೆರೆತಿದೆ. ಅದು ನಮ್ಮ ಹತ್ರಕ್ಕೆ ನಾವು ಸ್ವಲ್ಪ ದೂರ ನಿಂತ್ಕೊಂಡ್ರೆ ಉಷ್ಣ ಅಲ್ಲೇ ಉಳ್ಕೊಳ್ಳುತ್ತೆ, ಬೆಳಕು ನಮಗೆ ಬರುತ್ತೆ. ಅದರಿಂದ ಅವಾಗ ರಸ ಅಂತ ಅಂದ್ರೆ ಏನಾಯ್ತು, ಬೆಳಕು ಉಂಟಾಗುವ ಪ್ರಕ್ರಿಯೆಯಲ್ಲಿ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಮತ್ತು ಬೆಳಕು ಎರಡು ಬರುತ್ತೆ. ಉಷ್ಣದ ಅಂಶ ಇದೆಯಲ್ಲ, ಆ ಉಷ್ಣದ ಅಂಶವನ್ನ ನಾವು ಆವೇಶ ಅಂತ ಕರೆಯೋಣ, ಬೆಳಕಿನ ಅಂಶವನ್ನ ರಸ ಅಂತ ಕರೆಯೋಣ. ಉಷ್ಣವನ್ನ ಫಿಲ್ಟರ್ ಮಾಡಿ ಅಥವಾ ಹೀರ್ಕೊಂಡ್ಬಿಟ್ಟು ಏನೋ ಮಾಡಿ ಪ್ರತ್ಯೇಕಿಸಿ ಬೆಳಕಾಗಿಸುವುದಿದೆಯಲ್ಲ, ಅದೇನೆ ರಸ ಆಗಿಸುವುದು ಅಂತ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಒಂದು ಕವನ ಅಂತ ನಮ್ಮ ಕೆ.ಎಸ್. ನರಸಿಂಹಸ್ವಾಮಿ ಹೇಳ್ತಾರೆ. ಕಾವನ್ನ ಬೆಳಕಾಗಿಸುವಂಥದ್ದು ಅನ್ನುವಂಥದ್ದು. ಆದ್ದರಿಂದ ಈಗ ಈ ಪ್ರವಾಹದ ಉದಾಹರಣೆಗಿಂತಲೂ ಇನ್ನಷ್ಟು ಈ ಬೆಳದಿಂಗಳಿನ ಉದಾಹರಣೆ ಮತ್ತು ದೀಪದ ಉದಾಹರಣೆ ಇನ್ನಷ್ಟು ಸ್ಪಷ್ಟೀಕರಣ ಕೊಟ್ಟಿದೆ ಅಂತ ನಾನು ಭಾವಿಸ್ಕೋತೇನೆ. ಅನೇಕ ಸಾರಿ ಈ ದೃಷ್ಟಾಂತ ಪ್ರಮಾಣಗಳನ್ನ ಕೇಳಕ್ ಚೆನ್ನಾಗಿರುತ್ತೆ, ಮಾಡಕ್ ಹೋದ್ರೆ ಅದೇನು ಸಹಾಯ ಮಾಡಲ್ಲ. ಅದಕ್ಕೆ ಒಂದು ದೃಷ್ಟಾಂತಕ್ಕಿಂತ ಅನೇಕ ದೃಷ್ಟಾಂತಗಳನ್ನ ಕೊಡುವಂಥದ್ದು ಗಮನಿಸಬೇಕಾದ್ದು ಅಂತ. ಹಾಗೆ ನೋಡಿದ್ರೆ ಇನ್ನೂ ಒಂದು ರೀತಿಯಲ್ಲಿ DVG ಅವರು ತುಂಬಾ ಚೆನ್ನಾಗಿ ಆವೇಶ ಇಲ್ಲದೆ ಇದ್ರೆ ರಸವೂ ಇರ್ತಿರ್ಲಿಲ್ಲ, ಆವೇಶವೂ ಕೂಡ ರಸದಷ್ಟೇ ಮುಖ್ಯವಾದದ್ದು ಅನ್ನುವಂಥದ್ದನ್ನು ಕೂಡ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಸಹಜ ನಗ್ನತೆ ನಮಗೆ, ಸಹಜ ನಖದಾಡಿಗಳು, ಬಹುದಿನದ ಸಂಸ್ಕಾರ ವಸ್ತ್ರ ಸಿಂಗಾರ, ಸಹಜ ನಿರಕ್ಷರತೆ ವಿದ್ಯೆತಾಂ ಕೃತಕವಲ, ಸಹಜ ದಿನೇ ಕೃತಕ ಮಂಕುತಿಮ್ಮ. ಸಹಜವಾದದ್ರಿಂದಲೇ ಕೃತಕವಾದ ಬರಬೇಕು, ಆವೇಶವೇ ರಸ ಆಗ್ಬೇಕು ಅನ್ನುವಂಥ ಮಾತನ್ನ ಅವರು DVG ಅವರು ಹೇಳಿರೋದ್ರಿಂದ ಆವೇಶವನ್ನ ಖಂಡಿಸೋದು ಬೇಡ, ಆವೇಶದಲ್ಲಿ ಕೊಚ್ಚಿ ಹೋಗೋದು ಬೇಡ, ಆವೇಶವನ್ನ ರಸವಾಗಿಸೋಣ ಅನ್ನುವಂಥದ್ದು. ಈಗ ಆಗ್ಲೇ ನಾನು ಬೇರೆ ಬೇರೆ ರಸಗಳಿಗೆ ವಿವರಣೆ ಕೊಟ್ಟಿದ್ದೆ. ಈಗ ಹಾಸ್ಯಕ್ಕೆ ಒಂದಷ್ಟು ವಿಸ್ತಾರ ಕೊಟ್ಟೆ. ಆವೇಶವಾಗಿ ಹಾಸ್ಯ ಏನು ಕಿರಿಕಿರಿ ಮಾಡುತ್ತೋ ಅದೇ ರಸವಾಗಿ, ಅದರಿಂದ ನಗಿಸೋದೆಲ್ಲ ಹಾಸ್ಯವೇ, ಜೋಕ್ ಅಂದ್ಬಿಡ್ತೀವಿ ನಾವು, ಹ್ಯೂಮರ್ ಅಂದ್ಬಿಡ್ತೀವಿ.
ಆದ್ರೆ ಅದು ರಸ ಆಗೋದು ಯಾವಾಗ ಅಂತಂದ್ರೆ ಅದನ್ನ ಆ ಜೋಕ್ನ ನಾವು ಒಂದು ಉದ್ದೇಶಕ್ಕೆ ಬಳಸ್ಕೊಂಡಾಗ. ಈಗ ಉದಾಹರಣೆಗೆ ಒಂದು ಹಾಸ್ಯವಾದ ವಾಕ್ಯ ಒಂದು ಘನತತ್ವವಾದದ್ದನ್ನ ಹೇಳಕ್ ಸಾಧ್ಯ. ಘನತತ್ವವನ್ನೇ ಹೇಳುವ ಹೊತ್ತು ಬರುವ ಹಾಸ್ಯ ಇದೆಯಲ್ಲ, ಬರೇ ನಗೋದಲ್ಲ, ಆಮೇಲೆ ಕೂಡ ನಾವು ಅದನ್ನ ಮತ್ತೆ ಮತ್ತೆ ಮೆಲುಕು ಹಾಕುವ ಹಾಗೆ ಆಗತ್ತೆ. ಆ ದೃಷ್ಟಿಯಿಂದ ಹಾಸ್ಯವನ್ನ ನಗುವ ಹಾಸ್ಯಕ್ಕೆ ಒಂದು ಉದ್ದೇಶ, ಒಂದು ಚಿಂತನೆಗೆ ಅದು ದಾರಿ ಮಾಡಿಕೊಡೋ ಹಾಗೆ ಮಾಡಿಕೊಟ್ಟಾಗ ಅದು ಹಾಸ್ಯ ರಸವಾಗುತ್ತೆ. ಇಲ್ಲದೆ ಇದ್ರೆ ಒಂದು ಮೋಜು, ಒಂದು ನಗು ಅಷ್ಟೇ ಆಗ್ಬಿಡುತ್ತೆ ಹೊರತು ಅದು ಹಾಸ್ಯ ರಸ ಆಗೋದಿಲ್ಲ. ಇನ್ನು ಈ ಕರುಣ ತಗೊಳ್ಳೋಣ. ಕರುಣೆನೂ ಅಷ್ಟೇ. ಕರುಣೆ ಅಂದ್ರೆ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ನಮ್ ಸಾಮಾನ್ಯ ಯೋಚನೆ ಮಾಡಿ, ಕರುಣೆ ಅಂದ್ರೇನು? ಯಾರೋ ಕಷ್ಟಪಡ್ತಿರೋದು ನೋಡಿ ಅಯ್ಯೋ ಪಾಪ ಅಂತ ಅಂತೀವಲ್ಲ, ಅದು ಕರುಣೆ ಅಂತ. ಅಂದ್ರೇನು? ಅನ್ಯರ ಕಷ್ಟಕ್ಕೆ ನಾವು ತೋರಿಸುವ ಪ್ರತಿಕ್ರಿಯೆ ಅಂತ ನಮ್ಮ ಕರುಣೆಯ ಪರಿಕಲ್ಪನೆ. ಆದರೆ ಕರುಣಾ ರಸದ ಪರಿಕಲ್ಪನೆ ಬೇರೆ. ಕರುಣಾ ರಸದ ಪರಿಕಲ್ಪನೆ ಏನು ಹಾಗಿದ್ರೆ ಅಂದ್ರೆ, ಕರುಣ ಅನ್ನೋದು ನಮ್ಮ ಹೊರಗಿನ ಒಂದು ವಿದ್ಯಮಾನಕ್ಕೆ ಅಥವಾ ಬೇರೆ ವ್ಯಕ್ತಿಯನ್ನು ನೋಡಿದ್ದಕ್ಕೆ ತೋರಿಸುವ ಪ್ರತಿಕ್ರಿಯೆ ಕರುಣೆ ಅಲ್ಲ. ಎಲ್ಲ ವ್ಯಕ್ತಿಗಳು ಕರುಣೆಗೆ ಅರ್ಹರೇ. ಆದ್ದರಿಂದ ಅದು ಅಂತರಂಗದಲ್ಲಿ ಅರಳಿದ, ಅಂತರಂಗದ ಪುಷ್ಪದಿಂದ ಅರಳಿ ಬಂದ ಪರಿಮಳ ಯಾವುದು? ಕರುಣೆಯಿಂದ. ಆ ಹೂ ಅರಳಿದ್ರೆ ಹೇಗೆ ಎಲ್ಲ ಕಡೆಗೂ ಸುಗಂಧ ಬೀರುತ್ತೋ ಹಾಗೆ ಮನಸ್ಸು ಅರಳಿದರೆ ಬೇರೆಯವರು ಅದರಿಂದ ಕಷ್ಟದಲ್ಲಿರೋರು ಮಾತ್ರ ಕರುಣೆ ಅಂತ ನಾವು ಅನ್ಕೊಂಡಿರೋದು ಹಾಗಲ್ಲ. ಪ್ರತಿಯೊಬ್ಬರೂ ಕರುಣೆಗೆ ಅರ್ಹರೇ. ಬೇರೆ ಎಲ್ಲಾ ರಸಗಳಿಗಿಂತ ಕರುಣಾ ರಸ ತೋರಿಸಿದಾಗ ಸ್ನೇಹ ಬೆಳೆಯೋಕ್ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಮನಃಶಾಸ್ತ್ರದ ಪ್ರಕಾರ ಬಾಲ್ಯದಿಂದಲೂ ನಾವೆಲ್ಲರೂ ಕೂಡ, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ವೂಂಡೆಡ್ ಸೋಲ್ಜರ್ಸ್, ಗಾಯ ತುಂಬಿದ ಸೈನಿಕರು ನಾವು. ನಾವು ಬಾಲ್ಯದಲ್ಲಿ ಯಾರೋ ಬೈದ್ ಬಿಟ್ಟಿರ್ತಾರೆ, ಇನ್ಯಾರೋ ರೇಗ್ ಬಿಟ್ಟಿರ್ತಾರೆ, ಇನ್ಯಾರೋ ಹೊಡೆದಿರ್ತಾರೆ, ನಾನ್ ಅನ್ಕೊಂಡಿದ್ದ ಆಗಿರೋದಿಲ್ಲ. ಪ್ರತೀಕ್ಷೆ ಮಾಡುವ ಸ್ವಭಾವನ ದೊಡ್ಡವ್ರು ಹೇಳ್ಕೊಡ್ತಾರೆ, ಪ್ರತೀಕ್ಷೆ ಮಾಡಿರೋದು ನಡೆಯೋದಿಲ್ಲ. ಇದೆಲ್ಲವನ್ನು ಗಮನಿಸಿ ನೋಡಿದಾಗ ನಾವೆಲ್ಲರೂ ಕೂಡ ಕರುಣೆಗೆ ಅರ್ಹರೇ. ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಕರುಣೆಗೆ ಅರ್ಹರಾಗೇ ಆಗ್ತೀವಿ ಅನ್ನುವಂಥದ್ದು. ಆದ್ರೆ ನಮ್ಮ ಭಾವನೆ ಏನು ಕಷ್ಟಕ್ಕೆ ಸಿಕ್ಕಿದಾಗ ಹಾಗಲ್ಲ. ಸುಖದಲ್ಲಿರೋರು ಮನಸ್ಸಿನಲ್ಲಿ ಚಡಪಡಿಸ್ತಾನೆ ಇರ್ತಾರೆ, ಅವ್ರಿಗೂ ಒಂದು ಸಹಾನುಭೂತಿ ಇರುತ್ತೆ. ಈ ಸಹಾನುಭೂತಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾವುದು ಕರುಣಾ ರಸ, ಕರುಣೆ ತೋರಿಸೋದು ಬೇರೆ, ಕರುಣಾ ರಸ ಬೇರೆ ಅಂತ ಆದ್ರೆ ಆ ಕರುಣಾ ರಸ ಆಗಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಯಾವಾಗ ನಮ್ಮ ಬಗ್ಗೆನೇ ನಮಗೆ ಕರುಣೆ ಬರುತ್ತೋ ಬೇರೆಯವ್ರ ಬಗ್ಗೆ ನಾವು ಕರುಣೆ ತೋರ್ಸೋಕ್ಕಾಗಲ್ಲ. ಅದನ್ನ ಸೆಲ್ಫ್ ಪಿಟಿ ಅಂತಾರೆ ಇಂಗ್ಲಿಷ್ ನಲ್ಲಿ, ಸ್ವಾನುಕಂಪೆ ಅಂತ ಕನ್ನಡದಲ್ಲಿ ಅಂತಾರೆ. ಸ್ವಾನುಕಂಪೆ ತುಂಬ್ಕೊಂಡ್ಬಿಟ್ರೆ, ದುಃಖ ಮನಸ್ಸಿನಲ್ಲಿದ್ರೆ ಇನ್ನೊಬ್ಬರ ಕಷ್ಟಕ್ಕೆ ನಾನು ಅಯ್ಯೋನಲ್ಲ, ಅಯ್ಯೋ ನನ್ಗೋಳ್ ಕರೆನೇ ಇದೆ, ನಿನ್ಗೆಲ್ತದ ಹೇಳಿ ಅಂತ ನಾನು ಅನ್ಯ ಪ್ರಜ್ಞೆ ಬೆಳೆಸ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಶೋಕವಂತಹ ಕರುಣೈಕವಂತಹ ಅಂತ ಹೇಳ್ತಾರೆ. ಯಾರಿಗೆ ಶೋಕವಿಲ್ಲವೋ, ಶೋಕ ಇಲ್ಲದ ನಂಗೇನು ಶೋಕ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತಂದ್ರೆ ಏನ್ ಮಾಡ್ತೀನಿ? ನನ್ನ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಲ್ಲ. ಅವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀನಿ. ಹಾಗೆ ಮಾಡಿದಾಗ ಅವರಿಗೆ ತನ್ನ ಸ್ವರೂಪದ ಸ್ಥಿತಿ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಯಾವುದೋ ಒಂದು ಕಷ್ಟನೇ ಉತ್ಪ್ರೇಕ್ಷೆ ಮಾಡ್ಕೊಂಡೇ ಇರ್ತಾರೆ. ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಮನಸ್ಸು ಚಡಪಡಿಸುವಂಥದ್ದು ಚಂಚಲವಾದ ಮನಸ್ಸು. ಅದರಿಂದ ಮನಸ್ಸಿನ ಚಾಂಚಲ್ಯ ಶಿಕ್ಷೆಗೆ ಯೋಗ್ಯವಲ್ಲ, ಅದ್ರ ಬದಲು ರಕ್ಷೆಗೆ ಯೋಗ್ಯ, ಕನಿಕರ ತೋರಿಸೋದಕ್ಕೆ ಯೋಗ್ಯ ಅಂತ ನಮ್ಗೆ ಯಾವಾಗ ಹೊಳೆಯುತ್ತೋ ಆವಾಗ ನಾವು ಎಲ್ಲರಿಗೂ ನಮ್ಮ ಕನಿಕರವನ್ನು ವಿಸ್ತರಿಸ್ತೀವಲ್ಲ, ಆಗ ಅದು ಕರುಣಾರಸ ಆಗತ್ತೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಈಗ ಭಯಾನಕ ಅನ್ನುವಂಥದ್ದನ್ನು ಹೇಳೋಣ. ಈ ಭೀಭತ್ಸ, ರೌದ್ರ, ವೀರ, ಭಯಾನಕ ನಾಲ್ಕೂ ಕೂಡ ಕೋಪ ಕಲಹಗಳ ಕಾಲದಲ್ಲೇ ಬರುವಂಥದ್ದು. ಆದರೆ ಈ ನಾಲ್ಕು ನಾನು ಯಾವುದೋ ಅಂತ ಕೋಪನ ಎದುರಿಸಿಯೇ ಇಲ್ಲ ಅಂತ ಯಾರಾದ್ರೂ ಹೇಳಕ್ ಸಾಧ್ಯವ? ಇಲ್ಲ, ನಾವೇ ಕೋಪಿಸ್ಕೊಂಡಿರ್ತೀವಿ, ಇಲ್ಲ ಬೇರೆಯವರೇ ನಮ್ಮ ಮೇಲೆ ಕೋಪಿಸ್ಕೊಂಡಿರ್ತಾರೆ. ಆ ಕೋಪವನ್ನು ಎದುರಿಸುವುದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಇರುವ ಸಮಸ್ಯೆ. ಒಂದು ಮೇಲೆ ಆ ಕೋಪ ಉಂಟು ಮಾಡುವ ಬೀಭತ್ಸ, ಕೋಪ ಉಂಟು ಮಾಡುವ ರೌದ್ರ, ಕೋಪ ಉಂಟು ಮಾಡುವ ವೀರ ಹೇಗೋ, ಕೋಪವನ್ನು ಎದುರಿಸುವವನಿಗೆ ಆಗುವ ಅಸಹಾಯಕತೆ ಇದೆಯಲ್ಲ,
ಅದು ಭಯಾನಕ ಅಂತ ಹೇಳ್ತಾರೆ. ಭಯ ಅಂದ್ರೆ ನಾನು ಏನು ಮಾಡಲಾರೆ ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಭಯ. ಅದು ಭಯಾನಕವಾಗಿ ಕಾಡುತ್ತೆ ಅಂತ ಒಂದು. ಎರಡನೇ ಅಂಶ ಇರಲಿ, ಈ ನಾನು ಯಾವುದು ಅಂತ ಭಯಾನಕ ಪ್ರಸಂಗನೇ ಎದುರಿಸಿಲ್ಲ ಅಂತ ಒಬ್ಬ ಹೇಳ್ತಾನೆ ಅಂತ ಇಟ್ಕೊಂಡು, ಆದರೆ ಈ ಭಯಾನಕ ರಸ ನಮ್ಮಲ್ಲಿ ಸೃಷ್ಟಿಯಾಗಬೇಕಾದ್ರೆ ಏನಾಗಬೇಕು ಅಂದ್ರೆ ನಾವೇ ಎದುರಿಸಬೇಕಾಗಿಲ್ಲ. ಯಾರನ್ನ ಹೊಡಿತಾ ಇದ್ರೆ ನಮಗೆ ಕರುಣಾ ರಸ ಬರುತ್ತೆ. ಇದು ಗಮನಿಸಬೇಕಾದಂತ ಸಂಗತಿ. ಆದ್ದರಿಂದ ಈ ಆವೇಶಗಳು ನನಗೇ ಬರಬೇಕು ಅಥವಾ ನನ್ನಿಂದ ನಾನು ಇನ್ನೊಬ್ರಿಗೆ ಆವೇಶ ಉಂಟು ಮಾಡಬೇಕು ಅಂತಿಲ್ಲ. ಸಮಾಜದಲ್ಲಿ ಪ್ರಕೃತಿಯಲ್ಲಿ ಆಗುವ ವಿದ್ಯಮಾನದಲ್ಲಿ ಕೂಡ ಈ ಆವೇಶಗಳು ನೋಡಿದ್ರೆ ಸಾಕು, ಆವೇಶದ ಭಾವ ನಮ್ಮಲ್ಲಿ ಉಂಟಾಗುತ್ತೆ. ಈಗ ಅಮೆರಿಕಾದ ಮೊದಲ ಅಧ್ಯಕ್ಷ ಯಾರು, ಅವರು ಬರ್ತಾ ಇದ್ರು ಪಾರ್ಲಿಮೆಂಟ್ಗೆ. ಅಲ್ಲಿ ಒಂದು ಹಂದಿ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಹಂದಿನ ಕೆಸರಲ್ಲಿ ಸಿಕ್ಕಾಕೊಂಡು ಸುಮ್ಮನೆ ಅಂದ್ಬಿಟ್ಟಿದ್ರೆ ಅದು ಸತ್ತೋಗಿರೋದು. ಆಗ ಅವ್ರೇನ್ ಮಾಡಿದ್ರು, ಹಂದಿನ ಬದುಕಿಸೋದಕ್ಕೆ ಪ್ರಯತ್ನ ಪಟ್ಟರು. ಮೈಯೆಲ್ಲ ಕೆಸರಾಯ್ತು. ಪಾರ್ಲಿಮೆಂಟಿಗೆ ಬಂದ್ರು. ಸಕಾಲಕ್ಕೆ ಪಾರ್ಲಿಮೆಂಟಿಗೆ ಬರ್ಬೇಕು ಅಂತ ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಹಂಗೆ ಬಂದ್ರು. ಆಗ ಅಲ್ಲೆಲ್ಲ ಹೊಗಳಿದ್ರು, ನೋಡಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಪ್ರಾಣಿಗಳ ಬಗ್ಗೆ ಕನಿಕರ ಇದೆ. ತಮ್ಮ ಉಡುಪು ಕೊಳೆ ಆದ್ರೂ ಸರಿಯೇ, ಕೊಳೆ ಬಟ್ಟೆ ಹಾಕೊಂಡು ಪಾರ್ಲಿಮೆಂಟಿಗೆ ಬಂದ್ರು ಸರಿಯೇ ಅಂತ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾಣಿನ ರಕ್ಷಿಸಿದ್ರು ಅಂತ. ಆಗ ಅವ್ರು ಹೇಳಿದ್ರು ಏನಂತ ಅಂದ್ರೆ, ನಾನು ಆ ಹಂದಿಯನ್ನು ರಕ್ಷಿಸುವ ಸಲುವಾಗಿ ಅಲ್ಲ, ನಾನು ಹಾಗೆ ಬಂದಿದ್ರೆ ನನ್ನ ಅಂತಸ್ಸಾಕ್ಷಿ ಇದೆಯಲ್ಲ, ಆ ಅಂತಸ್ಸಾಕ್ಷಿ ನಾನು ಇದನ್ನ ಹಾಗೆ ಬಿಟ್ಟು ಬಂದಲ್ಲ ಸಾಯ್ತಿರೋದ್ನ ಅಂತ ನನ್ನನ್ನ ಕಾಡ್ತಿತ್ತು. ಅದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾನೇನ್ ಮಾಡಿದೆ, ಆ ಹಂದಿನ ರಕ್ಷಿಸನೆ ಹೊರತು ಅದರಲ್ಲಿ ನನ್ನ ಅಂಶವೂ ಇದೆ ಅಂತ ಅನ್ನುವಂಥದ್ದು ಹೇಳಿ. ಈ ರೀತಿ ಯಾರಾದ್ರೂ ಹೊಗಳಿದಾಗ್ಲೂ ಕೂಡ ಆ ಹೊಗಳಿಕೆಯನ್ನು ಸ್ವೀಕರಿಸಿಕೊಳ್ಳದ ತಟಸ್ಥ ಧೋರಣೆ ಇದೆಯಲ್ಲ, ಆ ತಟಸ್ಥ ಧೋರಣೆಯಿಂದ ನಾವು ರಸವನ್ನು ಸೃಷ್ಟಿ ಮಾಡಬೇಕು ಅಂತ. ಅಂದ್ರೆ ಏನಾಯ್ತು, ನನ್ನ ಉದ್ವೇಗವಾಗಲಿ, ಅನ್ಯರ ಉದ್ವೇಗ ಆಗಲಿ, ಬೇರೆ ಯಾರೋ ದಾರಿಲಿ ಹೋಗೋರ ಉದ್ವೇಗವನ್ನಾಗ್ಲಿ ನಿರುದ್ವಿಗ್ನವಾಗಿ ನೋಡಿದಾಗ ರಸ ಸೃಷ್ಟಿಯಾಗುತ್ತೆ. ಇದು ತುಂಬಾ ಗಮನಿಸಬೇಕಾದ್ದು. ಉದ್ವೇಗವನ್ನ ನಿರುದ್ವಿಗ್ನವಾಗಿ ನೋಡಿದರೆ ರಸ ಸೃಷ್ಟಿಯಾಗುತ್ತೆ. ಹಾಗಾಗಿ ಒಬ್ಬರು ಇನ್ನೊಬ್ಬರನ್ನು ಹೆದರಿಸಿದ್ರೆ ಇನ್ನೊಬ್ಬರು ಅದಕ್ಕೆ ಗಡಗಡ ನಡುಗಿದ್ದಾರೆ. ಹೊಡೆದರೂ ನಡುಗದೇ ಇರೋರು ಇದ್ದಾರೆ, ಗುಡುಗಿದರೂ ನಡುಗೋರು ಇದ್ದಾರೆ. ಆ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಆ ಅಸಹಾಯಕತೆಯನ್ನು ನೋಡಿದಾಗ ಕರಗುವ ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಹೊಳೆಯುವಂಥದ್ದು ಭಯಾನಕ ರಸ ಅಂತ. ಈ ಭಯಾನಕ ರಸ ಇದೆಯಲ್ಲ, ಅದು ಅದನ್ನ ಶಾಂತಿಯಾಗಿ ಮಾಡಬೇಕು. ನೋಡಿ ಎಷ್ಟು ತರ ರಸಗಳಿವೆ. ಹಾಸ್ಯವನ್ನ ಶಾಂತಿ ಮಾಡೋದು ಸುಲಭ, ಭೀಭತ್ಸವನ್ನ ಶಾಂತಿ ಮಾಡೋದು ಕಷ್ಟ, ಭಯಾನಕವನ್ನ ಶಾಂತಿ ಮಾಡೋದು ಕಷ್ಟ, ರೌದ್ರವನ್ನ ಶಾಂತಿ ಮಾಡೋದು ಕಷ್ಟ. ಯಾಕೆಂದ್ರೆ ಆ ಪ್ರೀತಿ ಅನ್ನುವಂಥದ್ದು ಅಷ್ಟು ಅಗ್ರೆಸಿವ್ ಆಗಿರೋದಿಲ್ಲ, ಅಂದ್ರೆ ದಾಳಿ ಮಾಡೋ ಹಾಗಿರೋದಿಲ್ಲ. ಆದ್ರೆ ಇದಿದೆಯಲ್ಲ ಯಾವುದು, ಕೋಪದಿಂದ ಉಂಟಾಗುವ 4 ರಸಗಳು, ಆ 4 ರಸಗಳು ಶಾಂತಿಗೆ ಹೋಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಅಲ್ಲಿ ತುಂಬಾ ರಾಜಸವಾದಂತಹ ಸ್ಥಿತಿ ಇದೆ ಅಂತ. ಈಗ ಮುಂದಿನ ರಸಕ್ಕೆ ಬರ್ತೇನೆ. ಅದು ಅದ್ಭುತ ಅಂತ. ವಾಸ್ತವವಾಗಿ ನಮ್ಮ ವಿಜ್ಞಾನದ ಅಧ್ಯಯನಗಳೆಲ್ಲವೂ ಕೂಡ ಅದ್ಭುತ ರಸಾನೆ. ಯಾಕೆ ಅಂತಂದ್ರೆ ಪ್ರಕೃತಿ ಹೀಗಿರ್ಬೋದು ಅಂತ ನಾನು ಊಹೆ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬೇರೆಯೇ ಇರುತ್ತೆ. ಚಂದ್ರನನ್ನ ನೋಡಿ ಹೊಳೆಯುವ ಮುಖ ನೋಡಿ ಚಂದ್ರಮುಖಿ ಅಂತ ಕವಿಗಳು ಬರೆದ್ಬಿಟ್ರು. ಆದ್ರೆ ಚಂದ್ರನ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಕ್ರೇಟರ್ಗಳಿದ್ವು, ಹಳ್ಳಗಳಿದ್ವು. ಸಿಡುಬಿನ ಕಲೆಯ ಮುಖದವ್ರು ನೀವಾಗ ಚಂದ್ರಮುಖಿ ಅನ್ಬೇಕು ಅನ್ನೋ ಸ್ಥಿತಿ ಬಂತು. ಹೀಗಾಗಿ ಈ ಅದ್ಭುತ ರಸ ಇದೆಯಲ್ಲ, ಚಂದ್ರ ಹಾಗಿರ್ತಾನೆ ಅಂದ್ರೆ ಅಲ್ಲಿ ಹೋದ್ರು ಹಂಗೆ ಇರ್ತಾನೆ ಅಂತ ಅನ್ಕೊಂಡು ನಾವು ಸುಮ್ಮನಾಗ್ಬಿಡ್ತಿದ್ವಿ. ಆದ್ರೆ ಬೆದಕಿ ನೋಡಿದಾಗ ಅಲ್ಲಿ ಕಂಡು ಬರುವ ಸತ್ಯವೇ ಬೇರೆ. ಆದ್ದರಿಂದ ಈ ಕೌತುಕ ಪ್ರಧಾನವಾಗಿ ಸಮಾಜವನ್ನ, ಪ್ರಕೃತಿಯನ್ನ, ವ್ಯಕ್ತಿಯನ್ನ, ವಿದ್ಯಮಾನವನ್ನ, ಪ್ರಾಣಿಯನ್ನ ನೋಡಿದರೆ ಹೊಸದೊಂದು ಪ್ರಪಂಚ ತೆರೆದುಕೊಳ್ಳುತ್ತದೆ. ಆ ಹೊಸದೊಂದು ಪ್ರಪಂಚ ತೆರೆದುಕೊಳ್ಳುತ್ತಲ್ಲ, ಅದಕ್ಕೆ ಅದ್ಭುತ ರಸ ಅಂತ. ಅದ್ಭುತ ರಸದಲ್ಲಿ 2 ಕಾಂಪೋನೆಂಟ್ ಇದೆ, 3 ಕಾಂಪೋನೆಂಟ್ ಇದೆ.
ವಾಸ್ತವ 3 ಘಟಕಗಳಿವೆ. ಮೊದಲು ಅದು ಅರ್ಥವಾಗಲ್ಲ, ನನ್ನ ಕಣ್ಗೆ ಏನ್ ಕಾಣ್ತೋ ಅದನ್ನ ನಂಬ್ಕೋತೀನಿ ಅಂತ ಕೂತಿರುವಂತದ್ದು, ಅದು ತಾಮಸವಾದಂತ ಅದ್ಭುತ ರಸ. ಆದ್ರೆ ಒಂದ್ಸರಿ ಮಾಡಿ ನೋಡೋಣ, ಹುಡುಕ ನೋಡೋಣ ಅಂತ ಹುಡುಕುವ ಪ್ರಯತ್ನ ಮಾಡ್ತೀವಲ್ಲ ನಾವು, ಅದು ರಾಜಸ ಪ್ರಯತ್ನ ಮಾಡ್ತೀವಲ್ಲ, ಆ ರಾಜಸ ಮಾಡಿದಾಗ ಏನೂ ಅರ್ಥವಾಗಲ್ಲ ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ಅರ್ಥ ಆಗಕ್ಕೆ ಶುರುವಾಗುತ್ತೆ. ವಿಜ್ಞಾನದಲ್ಲಿ ನಿರಾಶೆಯ ಹಂತದಲ್ಲಿ ಇದಕ್ಕಿದ್ದ ಹಾಗೆ ಯೂ ಟರ್ನ್ ತಗೊಂಡು ಅದು ಸಾಧ್ಯವಾಗುವಂತಹ ಸಂದರ್ಭಗಳು ಬೇಕಾದಷ್ಟು. ನಮ್ಮ ನೊಬೆಲ್ ಪುರಸ್ಕಾರ ಪಡೆದಂತ ಭಾರತದ ಸಿ.ವಿ. ರಾಮನ್ ಅವರಿದಾರಲ್ಲ, ಅವರು ರಾಮನ್ ಪರಿಣಾಮದ ಕುರಿತು ಪ್ರಯೋಗ ಮಾಡುವಾಗ ಅದಕ್ಕೆ ನಕಾರಾತ್ಮಕವಾದಂತ ಹೇಳಿಕೆ ಇತ್ತು ಸ್ಮೆಕೆಲ್ ಅನ್ನೋರಿಂದ. ಸ್ಮೆಕೆಲ್ ಏನ್ ಹೇಳಿದ್ರು, ಹಾಗ ಆಗ್ಬೋದೇನೋ, ಆದ್ರೂ ನಾವು ಪ್ರಯೋಗದಲ್ಲಿ ಇದನ್ನ ಕಂಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಸಾಧ್ಯತೆ, ಪ್ರಾಬಬಿಲಿಟಿ, ಸಂಭವನೀಯತೆ ತುಂಬಾ ಕಡಿಮೆ. ಬೆಳಕಿನ ಕಣಗಳು 10 ಲಕ್ಷ ಬಡಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಬಡಿದ್ರೆ ಒಂದೇ ಒಂದು ಕಣ ಚದುರಿಕೆಗೆ ಒಳಗಾಗುತ್ತಲ್ಲ, ಅದು ರಾಮನ್ ಪರಿಣಾಮದಂಥದ್ದು. 10 ಲಕ್ಷದ ಬೆಳಕಿನಲ್ಲಿ 10 ಲಕ್ಷ ಜನ ಚೆನ್ನಾಗಿ ನೀಟಾಗಿ ಬಟ್ಟೆ ಹಾಕೊಂಡಿರೋರ್ ಮಧ್ಯೆ ಒಬ್ಬ ಕೊಳೆ ಬಟ್ಟೆ ಹಾಕೊಂಡ್ರವ್ನು ಹುಡ್ಕೋದು ಎಷ್ಟು ಕಷ್ಟ. ಹೀಗಾಗಿ ಯಾವ್ದು ಅವರು ಏನ್ ಹೇಳಿದ್ರು, ಇದು ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆದ್ರೆ ರಾಮನ್ ಅವರ ಪ್ರಯೋಗ ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲ, ಮಾಡಕ್ ಸಾಧ್ಯ ಅಂತ ತೋರಿಸ್ತು. ಅವಾಗ ಇನ್ನೇನು ಲೇಸರ್ ಇರಲಿಲ್ಲ, ಏನೂ ಇಲ್ಲ. ಲೇಸರ್ ಆದ್ರೆ ಹೆಚ್ಚು ತೀವ್ರತೆಯ ಬೆಳಕಾದ್ರಿಂದ ಹಿನ್ನೆಲೆಯಲ್ಲಿ ಕಡಿಮೆ ಬೆಳಕನ್ನು ಗುರುತಿಸೋಕ್ ಸುಲಭ. ಆದ್ರೆ ರಾಮನ್ ಅವರು ಪ್ರಯೋಗ ಮಾಡಿ ಅದನ್ನ ಮಾಡಿದ್ರು. ಅದರಿಂದ ಅದ್ಭುತ ರಸದಲ್ಲಿ ಏನಾಗಿದೆ ಅಂದ್ರೆ, ಸಮಸ್ಯೆಯನ್ನ, ಸೋಲನ್ನ ಸವಾಲಾಗಿಸಿಕೊಳ್ಳುವ ಗುಣ ಇದೆ. ಆ ಸವಾಲಾಗಿಸುವ ಗುಣ ನಾವು ಯಾರಿಂದಾರು ಕಲ್ತ್ಕೋಬೇಕು ಅಂದ್ರೆ ವಿಜ್ಞಾನಿಯಿಂದಲ್ಲೇ ಬೇರೆ ಇನ್ನೆಲ್ಲಿಂದಲೂ ಕಲ್ತ್ಕೊಳಕ್ಕಾಗಲ್ಲ. ಅದ್ಭುತ ರಸದಲ್ಲಿ ಅದು. ಹಾಗಾದ್ರೆ ಅದ್ಭುತ ರಸ ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋದನ್ನೆಲ್ಲ ಗೊತ್ತು ಮಾಡ್ಕೊಳ್ಳೋದು ಅದ್ಭುತ ರಸವೋ ಅಂತಂದ್ರೆ ಇಲ್ಲ. ನಾವು ಎಷ್ಟೇ ಗೊತ್ತು ಮಾಡ್ಕೊಂಡ್ರು ಆ ಗೊತ್ತಿಲ್ಲದೆ ಇರೋದು ಅಗಾಧವಾಗಿ ತಂತಾನೆ ಇದ್ದೇ ಇರುತ್ತೆ. ಆಗ ನಮ್ಮ ಮನಸ್ಸು ಇದು ಗೊತ್ತಿಲ್ಲ, ನಂಗೆ ಇಷ್ಟೇ ಗೊತ್ತಿರೋದು, ಪ್ರಪಂಚ ನೋಡ್ರೆ ಅಷ್ಟು ದೊಡ್ಡದು, ನನ್ನ ಜ್ಞಾನ ಎಷ್ಟೇ ದೊಡ್ಡದಿದ್ರು ಕೂಡ ವಿಶ್ವಜ್ಞಾನದ ಮುಂದೆ ತುಂಬಾ ಕಡಿಮೆನೆ. ಈಗ ನೋಡಿ, ಆ ಖಗೋಳ ಮುಂದಿನ ಉಪನ್ಯಾಸದಲ್ಲಿ ಬರುತ್ತದು, ಖಗೋಳ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಅನ್ನೋದ್ರಲ್ಲಿ ಬರುತ್ತದು. ಏನಪ್ಪಾ ಅಂತಂದ್ರೆ, ರಸ ಇದೆಯಲ್ಲ, ಸಾರಿ ಎಂತದು, ನಮ್ಮ ವಿಶ್ವದ ಪರಿಜ್ಞಾನ ಇದೆಯಲ್ಲ, ಲೆಕ್ಕಾಚಾರ ನಾವು ಇಷ್ಟೆಲ್ಲ ಮಾಡಿದ್ರು 85ಕ್ಕಿಂತ ಹೆಚ್ಚು ಭಾಗ ಡಾರ್ಕ್ ಮ್ಯಾಟರ್. ಅಂದ್ರೆ ನಮ್ಮ ಅಕೌಂಟಿಗೆ ಸಿಕ್ಕೇ ಇಲ್ಲ. ನಮ್ಮ ಆಡಿಟ್ ಎಷ್ಟು ಚೆನ್ನಾಗಿದೆ ನೋಡಿ, ಡಾರ್ಕ್ ಮ್ಯಾಟರ್. 85 ಭಾಗ ಡಾರ್ಕ್ ಎನರ್ಜಿ. ಎನರ್ಜಿದು ಅಕೌಂಟ್ ಸಿಕ್ಕಿಲ್ಲ, ಮ್ಯಾಟರ್ದು ಅಕೌಂಟ್ ಸಿಕ್ಕಿಲ್ಲ. ಎರಡೂ ಸಿಕ್ಕಿದ ಮೇಲೆ ನಾವು ಕೂಡ್ತಾ ಇದ್ವಿ. ಯಾಕಂದ್ರೆ ಮ್ಯಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎನರ್ಜಿ ಅಂಡ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ಮ್ಯಾಟರ್. ಈ ಅಜ್ಞಾನ ವಿಜ್ಞಾನಿಗಳನ್ನ ಕಂಗಿಡಿಸೋದಿಲ್ಲ, ಏನ್ ಮಾಡುತ್ತೆ, ಆಶ್ಚರ್ಯ ಹುಟ್ಟಿಸುತ್ತೆ. ಆದ್ದರಿಂದ ಅದ್ಭುತ ರಸ ಅಂತಂದ್ರೆ 2 ಲಕ್ಷಣಗಳಿವೆ. ತಾನು ಸಾಧಿಸಿದ್ದಕ್ಕೆ ಹೆಮ್ಮೆ, ಸಾಧಿಸಲಾಗದ್ದಕ್ಕೆ ಅಚ್ಚರಿಯ ಕಣ್ಣು, ಆಶ್ಚರ್ಯದ ಕಣ್ಣು ಅನ್ನೋದನ್ನ ನೋಡ್ಬೇಕು. ಆಗ ಮಾತ್ರ ಅದು ಅದ್ಭುತ ರಸವಾಗಿದೆ. ಇಗ್ನೋರೆನ್ಸ್ ಇಸ್ ಆಲ್ಸೋ ಎಂಜಾಯ್ಡ್ ಅಂಡ್ ನಾಲೆಡ್ಜ್ ಇಸ್ ಆಲ್ಸೋ ಎಂಜಾಯ್ಡ್. ಅದು ಅದ್ಭುತ ರಸ. ನಾವು ಹಾಗಲ್ಲ, ಅಯ್ಯೋ ನಂಗೆ ಇಷ್ಟೇ ಗೊತ್ತಿರೋದು ಅಂತ ಕೀಳರಿಮೆ ಮಾಡ್ಕೋತೀವಿ, ಅಥವಾ ನಂಗೆ ಇಷ್ಟೊಂದು ಗೊತ್ತಿದೆ ಅಂತ ಮೇಲರಿಮೆ ಮಾಡ್ಕೋತೀವಿ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆವೇಶಗಳನ್ನ ಸೃಷ್ಟಿ ಮಾಡುತ್ತೆ. ಈ ಎರಡನ್ನು ಮೀರೋದು ರಸವನ್ನು ಸೃಷ್ಟಿ ಮಾಡುತ್ತೆ. ಅಲ್ಲಿ ನಂಗೆ ತಿಳಿದಿಲ್ಲ ಅನ್ನೋದಕ್ಕೆ ಅದನ್ನ ಆಸ್ ಎ ಮ್ಯಾಟರ್ ಆಫ್ ಹೇಗೆ ತಿಳಿಯಕ್ಕೆ ಸಾಧ್ಯ? ಮನುಷ್ಯನಿಗೂ ಇರುವಂತ ಸೀಮಿತವಾದಂತ ಇಂದ್ರಿಯ ಜ್ಞಾನ, ಸೀಮಿತವಾದಂತಹ ಬುದ್ಧಿಶಕ್ತಿ, ಸೀಮಿತವಾದಂತಹ ಮನಸ್ಸಿರುವಾಗ ನಾಚಿಕೆ ಯಾಕೆ? ಏನು ನಾಚಿಕೆ ಪಟ್ಕೋಬೇಕಾಗಿಲ್ಲ. ಅದು ಇನ್ನು ಮುಂದಕ್ಕೆ ನನಗೆ ಸಾಧನೆ ಮಾಡೋದಕ್ಕೆ ಸವಾಲು ಅಂತ. ಈಗ ಆಕಾಂಕ್ಷ ಅನ್ನೋ ಪದ ಇದೆ. ಕಾಂಕ್ಷೆ ಅಂದ್ರೆ ಆಸೆ, ಆದ್ರೆ ಪೂರ್ಣವಾದ ಆಸೆ ಅಂತ. ಪೂರ್ಣವಾದ ಆಸೆ ಏನಾಗ್ಬೇಕಾಗತ್ತೆ? ಎಲ್ಲ ತಿಳಿದ ಮೇಲೆ ಪೂರ್ಣವಾದ ಆಸೆ ಹೊಟ್ಟೋಗುತ್ತೆ. ಆದ್ರೆ ತಿಳಿದೇ ಇರುವಂತ ಸವಾಲಿರೋವರೆಗೆ ನಮ್ಗೆ ಅದ್ರ ಮೇಲೆ ಗೌರವ. ಅದಕ್ಕೆ DVG ಹೇಳ್ತಾರೆ, ಅವಿತುಕೊಂಡಿರಲಿ ಬ್ರಹ್ಮ ವಿಶ್ವ ಪರದೆಯೊಳಡಗಿ. ಕ್ರಿಯೇಟರ್ ಇದಾನಲ್ಲ, ಲೆಟ್ ಹಿಮ್ ಹೈಡ್ ಇನ್ ಹಿಸ್ ಕ್ರಿಯೇಷನ್. ಯಾಕೆ ಅಂದ್ರೆ ಅರಸಿ ವರಿಸುವರಾರು ಬೀದಿ ಬೆತ್ತಲೆ ಇರೋರ್ನ ಯಾರು ಆಸೆ ಪಡ್ತಾರೆ? ಎಂತದ್ದು ಅಂದ್ರೆ ಅದು ಅವಿತುಕೊಂಡಿದ್ದಾಗಲೇ ನಮ್ಗೆ ಕುತೂಹಲ ಕೆರಳಿಸುತ್ತೆ ಅನ್ನೋ ಮಾತನ್ನ DVG ಹೇಳ್ತಾರೆ. ಆದ್ದರಿಂದ ಅದ್ಭುತ ರಸವನ್ನ ಅರ್ಥೈಸೋದಕ್ಕೆ DVG ಅವರ ಈ ಪದ್ಯ ತುಂಬಾ
ಅನುಕೂಲಕರವಾಗಿದೆ ಅನ್ನುವಂಥದ್ದನ್ನ ನಿಮ್ಮ ಗಮನ ಸೆಳೆಯೋದಕ್ಕೆ ಬಯಸ್ತೇನೆ. ಅದ್ಭುತ ರಸ ಇದೆಯಲ್ಲ, ಅದ್ಭುತ. ನಂಗೆ ಯಾರೋ ಒಬ್ರ ಬಗ್ಗೆ ಅರ್ಧ ಗೊತ್ತಿರುತ್ತೆ, ಇನ್ನು ಅರ್ಧ ಗೊತ್ತಿರಲ್ಲ ಅಂತ ಇಟ್ಕೊಳ್ಳೋಣ. ಆ ಗೊತ್ತಿಲ್ಲದೆ ಅಯ್ಯೋ ನಾನು ಈಗ ಅನ್ಕೊಂಡಿದ್ದೆ ಅವ್ನು ಹಾಗಾಗ್ಬಿಟ್ನ ಅಂದ್ರೆ ಅದು ಕೋಪ ಆಗ್ಬಿಡುತ್ತೆ. ಆಗ್ಲಿ ಇಷ್ಟು ನಂಗೆ ಗೊತ್ತಿತ್ತು, ಅದ್ರ ಪ್ರಕಾರ ಅವ್ನು ಹಾಗಲ್ಲ. ಆದ್ರೆ ಈಗ ಒಂದು ಹೊಸ ಸಂಗತಿ ಗೊತ್ತಾದ್ರಿಂದ ನಾನು ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳಕ್ ನೋಡ್ತಿದ್ದೀನಿ ಹೊರತು ನಾನು ಅನ್ಕೊಂಡಿದ್ದೆ ಅಲ್ಲಿಲ್ಲ ಅಂತ ಅನ್ನೋದಿಲ್ಲ. ನಾನು ಅನ್ನೋದು ಬಂದಾಗ ಆವೇಶ ಬಂದ್ಬಿಡುತ್ತೆ. ಪ್ರತ್ಯೇಕತಾ ಪ್ರಜ್ಞೆ, ಶಾಂತ ಪ್ರಜ್ಞೆ ಅಂತ ನಾನು ಅದನ್ನೇ ಯಾವಾಗ್ಲೂ ಹೇಳುವಂಥದ್ದು. ಫೈನೈಟ್ನೆಸ್ ಅವೇರ್ನೆಸ್ ಇದೆಯಲ್ಲ, ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈಗ ನನಗೆ ದುಃಖ ಆಗಿದೆ, ಪ್ರಪಂಚದಲ್ಲಿ 1000 ಜನದ ದುಃಖದಲ್ಲಿ ನಂದು ಒಂದು ದುಃಖ ಅಂತ ಆಗ್ಬಿಟ್ರೆ, ವಿಜ್ಞಾನದ ಭಾಷೆಯಲ್ಲಿ ಬಫರಿಂಗ್ ಆಕ್ಷನ್ ಅಂತ ಹೇಳ್ತಾರೆ. ಬಫರಿಂಗ್ ಆಕ್ಷನ್ ಅಂತಂದ್ರೆ ಒಂದು ಸಮುದ್ರದಲ್ಲಿರೋ ಅಂತದಕ್ಕೆ ಒಂದು ಅಷ್ಟು ಉಪ್ಪಿನ ನೀರಿರುವಾಗ ಒಂದಿಷ್ಟು ಹಾಗಲಕಾಯಿ ರಸ ಹಾಕಿದ್ರು ಅದು ಕೊನೆಗೆ ಉಪ್ಪಿನ ರಸವಾಗೇ ಕಾಣುತ್ತೆ ಹೊರತು ಹಾಗಲಕಾಯಿ ಕಹಿ ಗೊತ್ತಾಗುತ್ತೆ, ಯಾಕೆಂದ್ರೆ ಡೈಲ್ಯೂಟ್ ಆಗೋದು. ಸೊ ಹೀಗಾಗಿ ಅಜ್ಞಾನ ಮತ್ತು ಜ್ಞಾನ, ನಾನು ಬಲ್ಲೆ ನಾನು ಬರಿಯೆ ಅನ್ನುವ ಮೇಲರಿಮೆ ಕೀಳರಿಮೆ ಬೆರೆ ಪಕ್ಕಕ್ಕಿಟ್ಟು ಪ್ರತಿಯೊಂದನ್ನು ವ್ಯಕ್ತಿ, ಸಮಾಜ, ವಿದ್ಯಮಾನ, ನಿಸರ್ಗ ಎಲ್ಲವನ್ನು ನೋಡುವ ಶಕ್ತಿ ಯಾರಿಗಿದೆಯೋ ಅವರು ಅದ್ಭುತ ರಸದಲ್ಲಿ ತಲ್ಲೀನರಾಗಬಲ್ಲರು, ಅದ್ಭುತ ರಸವನ್ನ ಸೃಷ್ಟಿಸಬಲ್ಲರು ಅಂತ ನಾನು ಹೇಳ ಬಯಸ್ತೇನೆ. ಆದ್ರಿಂದ ಈಗ ಅದ್ಭುತ ರಸಕ್ಕೆ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. ಇನ್ನು 8ನೆಯ ರಸ ಶೃಂಗಾರ ರಸ. ಆ ಶೃಂಗಾರ ರಸವನ್ನು ಕೂಡ ನಾವೇನ್ ಮಾಡಿದೀವಿ ಅಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಶೃಂಗಾರ ರಸ ಅಂತಿದ್ದ ಹಾಗೆ ಲೈಂಗಿಕತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ತುಮಕೂರಿನಲ್ಲಿ ನನ್ನ ಸಹೋದ್ಯೋಗಿಗಳೊಬ್ರು ಹುಡುಗರನ್ನ ಪ್ರಶ್ನೆ ಕೇಳಿದ್ರು, ಸಂಸ್ಕೃತ ಉಪನ್ಯಾಸಕರು, ಲವ್ ಅಂದ್ರೆ ಏನು ಅಂತ. ಒಬ್ಬ ಹುಡುಗ ಹೇಳ್ದ, ಲವ್ ಅಂದ್ರೆ ನಂಗೆ ಗೊತ್ತಿಲ್ಲ ಸರ್, ಬೇಕಾದ್ರೆ ಮಾಡಿ ತೋರಿಸ್ತೀನಿ ಅಂತಂದ. ಆಗ ಅವ್ರು ಹೇಳಿದ್ರು, ದಟ್ ಇಸ್ ನಾಟ್ ಲವ್, ದಟ್ ಇಸ್ ಲಸ್ಟ್. ನಾನು ದೇಹವನ್ನು ತಣಿಸ್ತೇನೆ ಅನ್ನುವಂಥ ಭಾವದಿಂದ ದಾಂಪತ್ಯವನ್ನು ನೋಡುವಂಥ ಗುಣ ಇದೆಯಲ್ಲ, ದಟ್ ಈಸ್ ಲಸ್ಟ್. ಅದು ರಸ ಅಲ್ಲ, ಅದು ಕಾಮ ಅನ್ನೋದು ಆವೇಶ, ತೃಷ್ಣೆ ಆವೇಶ, ಮೋಹ ಆವೇಶ. ಅದು ರಸ ಆಗೋದು ಹೇಗೆ ಅಂದ್ರೆ, ಆ ಶೃಂಗಾರ ರಸ ಅಂದ್ರೆ ಏನು ಅಂತಂದ್ರೆ, ಆ ರಸದಲ್ಲಿ ನಾನ್ ಬೇರೆ, ನನ್ನ ಪ್ರಿಯತಮೆ ಬೇರೆ ಅಲ್ಲ ಅಂತ ಭಾವಿಸಿ, ನನ್ನ ಕಷ್ಟವು ನಿನ್ನ ಕಷ್ಟವೇ, ನಿನ್ನ ಕಷ್ಟವು ನನ್ನ ಕಷ್ಟವೇ ಅಂತ ಹೇಳುವ ಒಂದು ಆತ್ಮೀಯತೆ ಬೆಳೆಯೋದಕ್ಕೆ ಲೈಂಗಿಕತೆಯು ಒಂದು ಅಡಿಗೆರೆ ಹಾಕಿ ಅಷ್ಟೇ. ಅಷ್ಟರ ಮಟ್ಟಿಗೆ ಅದ್ರ ಪಾತ್ರ. ಆದ್ದರಿಂದ ಈಗ ನೋಡಿ, ಹಾಗೆ ನಾವು ಭಾವಿಸಿದ್ದಿದ್ರೆ, ಲೈಂಗಿಕತೆ ಅಂತ ಭಾವಿಸಿದ್ರೆ ಶೃಂಗಾರ ಅಂದ್ರೇನು, ಸಂಭೋಗ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಶೃಂಗಾರದಲ್ಲಿ 2 ಭಾಗ ಇದೆ, ಸಂಭೋಗ ಶೃಂಗಾರ, ಆಮೇಲೆ ಇನ್ನೊಂದು ವಿಪ್ರಲಂಭ ಶೃಂಗಾರ ಅಂತ. ಸಂಭೋಗ ಶೃಂಗಾರ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಜೊತೆಲಿರುವಾಗ ಬರೇ ದೈಹಿಕ ಕ್ರಿಯೆ ಅಲ್ಲದೇನೆ ಆ ಆತ್ಮೀಯತೆಯನ್ನ ಆನಂದಿಸುವಂಥದ್ದು. ವಿಪ್ರಲಂಬ ಶೃಂಗಾರ ಅಂತಂದ್ರೆ ಕಣ್ಮರೆಯಲ್ಲಿದ್ರೂ ಕೂಡ ಜ್ಞಾಪಿಸಿಕೊಂಡು ಆನಂದ ಪಡುವಂಥದ್ದು. ವಿರಹವೂ ಕೂಡ ಸುಖವೇ, ಯಾಕೆಂದ್ರೆ ನಿನ್ ಕಣ್ಮರೆಯಲ್ಲಿ ಇದೆಯಲ್ಲ, ಅದಕ್ಕೆ ನಂಗೆ ಕೂತ್ರೆ ನಿದ್ರೆ ನೀನೇ ಜ್ಞಾಪಕ ಬರ್ತೀಯ. ಒಂದು ಜನಪದ ಗೀತೆ ಇದೆ, ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ರಿ ಸಮಾಧಾನ, ಅವನಿಗೆ ಶ್ರೀ ಬಿಗುಮಾನ, ಅವನೇ ನನ್ನ ಗೆಳೆಕಾರ. ಸಿಟ್ಕೋಬೇಕು ತಾನೆ ಅವನು ಇಲ್ಲದೆ ಇದ್ದದ್ದಕ್ಕೆ. ಇಲ್ಲ, ಅವನಿಗೆ ಅವನ್ ಬಿಗುಮಾನ ಅವನಿಗೆ ಅಂತ, ನನ್ನ ಗೆಣಕಾರ ಅಂತ ಅವನ ಧ್ಯಾನ ಮಾಡ್ತೀನಿ ಅಂತ ಹೇಳುತ್ತಾಳಲ್ಲ, ಅದು ವಿಪ್ರಲಂಭ ಶೃಂಗಾರ ಅಂತ. ಇನ್ನೊಬ್ಬ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ಈ ಎರಡನ್ನೂ ಒಟ್ಟಿಗೆ ಹೇಳ್ತಾನೆ, ಸಂಭೋಗ ಶೃಂಗಾರ ಮತ್ತು ವಿಪ್ರಲಂಬ ಶೃಂಗಾರ ಅಂತ. ಆ ಕವಿ ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು, ನಂಗೆ ಸಂಸ್ಕೃತ ಬರದೇ ಇರೋದ್ರಿಂದ ಆ ಶ್ಲೋಕನೂ ನಾನು ಹೇಳಿ ಆ ಕವಿಗೆ ಅವಮಾನ ಮಾಡಲ್ಲ, ಸಾರಾಂಶ ಹೇಳ್ತಾನೆ. ಆ ಕವಿ ಹೇಳ್ತಾನೆ, ನಾನು ನಿನ್ನನ್ನ ತಬ್ಬಿಕೊಂಡಾಗ ನನಗೂ ನಿನಗೂ ಮಧ್ಯೆ ಇದ್ದಂತಹ ಒಂದು ಮುತ್ತು ಇದೆಯಲ್ಲ, ಅಷ್ಟು ಅಂತರ ಇದ್ಬಿಟ್ಟಿದೆ ಹಾಳಾದ್ದು. ನಾನು ಇನ್ನಷ್ಟು ಹತ್ತಿರದಿಂದ ನಿನ್ನನ್ನು ತಬ್ಕೋಬೇಕಾಗಿತ್ತು ಅಂತ ವ್ಯಥೆ ಪಡ್ತಾ ಇದ್ದೆ. ಆದ್ರೆ ಈಗ ಘನಾನಂದ ಅಂತ ಅವನ ಕವಿ ಹೆಸರಿಗೆ ಜ್ಞಾಪಕ ಬಂತು, ಅವನ ಹೆಸರು ಘನಾನಂದ ಅಂತ. ಅವನು ಹೇಳ್ತಾನೆ, ಈಗ ನಿಜವಾಗಿ ಬೆಟ್ಟಗಳೇ ನಂಗೂ ನಿಂಗೂ ಮಧ್ಯ ಇದೆಯಲ್ಲ. ಅವನ ರಾಜ ಎಲ್ಲೋ ದೂರ ಕಳಿಸ್ಬಿಡ್ತಾನೆ. ಆ ಘನಾನಂದನ ಕಥೆಯೇ ವಿಚಿತ್ರ. ಆ ಘನಾನಂದ ತನ್ನ ಪ್ರೀತಮ ಜೊತೆಲಿ ಹಾಯಾಗಿರ್ತಾನೆ.
ಘನಾನಂದನ್ನ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿರ್ತಾನೆ. ರಾಜ ಕೇಳ್ತಾನೆ ಏನಂತ, ನಾನು ಆ ಹಾಡು ಕೇಳಬೇಕು, ನೀನು ಆನಂದ ಪಡ್ತೀಯಲ್ಲ, ನಿನ್ ಸಂಗೀತನ ನೀನು ಆನಂದ ಪಡ್ತೀಯಲ್ಲ, ನಂಗೂ ಆನಂದ ಪಡಿಸು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಹಾಗೆ ಹೇಳತ್ಲು, ರಾಜ ನನ್ನನ್ನು ಕರೆಸ್ಕೊಡ್ದು ಅಂದ್ಬಿಟ್ಟು ನಾನು ನನ್ನ ಹೆಂಡತಿ ಎದುರಿಗಿದ್ರೇನೆ ಹಾಡೋದು, ಇಲ್ದೇ ನಂಗೆ ಹಾಡಕ್ ಆಗಲ್ಲ ಅಂತಾನೆ. ಆಗ ರಾಜ ಅದಕ್ಕೂ ಒಪ್ಕೋತಾನೆ, ಆಯ್ತು ನಿನ್ನ ಹೆಂಡತಿ ಎದುರು ಕೂಡಿಸ್ತೀನಿ, ನೀನ್ ಹಾಡು ಅಂತಾನೆ. ಆಗ ಆ ಸಭೆಯಲ್ಲಿ ಹೆಂಡತಿ ಎದುರು ಕೂತ್ಕೊಂಡು ಈ ಘನಾನಂದ ಹಾಡು ಹೇಳ್ತಾನೆ. ಆಗ ರಾಜ ಆ ಶೃಂಗಾರ ರಸ ಬಿಟ್ಟು ಕಾಮನೆಗೆ ಸಿಕ್ಕಾಕೋತಾನೆ. ಯಾರನ್ನ? ಘನಾನಂದನ ಹೆಂಡತಿನ ಪ್ರೇಮಿಸ್ತಾನೆ. ಆಗ ಏನ್ ಮಾಡ್ತಾನೆ, ಇವನ್ ಘನಾನಂದನ ಗಡೀಪಾರ್ ಮಾಡ್ಬಿಡ್ತಾನೆ. ಅವನ್ ಹೇಳ್ತಾನೆ, ಒಬ್ಬ ಸೈನಿಕ, ಹೋಗ್ಬೇಡ ರಾಜನ ಸಹವಾಸಕ್ಕೆ, ನೀನ್ ರಾಜನಾಸ್ಥಾನಕ್ಕೆ ಆಡಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಇವನ್ ಕೇಳಲ್ಲ. ಅಲ್ಲೋ ಆಯ್ತು ಏನಂತ, ನನ್ನ ಕಂಡೀಷನ್ ರಾಜ ಒಪ್ಕೊಂಡಿದ್ದಾನಲ್ಲ, ನಾನು ಆಡ್ತೀನಿ ಅಂತ. ಆಗ ಅವನನ್ನ ಗಡೀಪಾರ್ ಮಾಡ್ಬಿಡ. ಅವನ್ ಹೇಳ್ತಾನೆ, ನೀನು ಕವಿ, ನಿಂಗೆ ಈ ಕ್ರೌರ್ಯ ಅರ್ಥ ಆಗೋದಿಲ್ಲ, ತುಂಬಾ ಅಪಾಯ ಅಂತ ಹೇಳ್ತಾನೆ. ಆದ್ರೂ ಕೂಡ ಹೋಗ್ತಾನೆ ಘನಾನಂದ ಆ ಕೀರ್ತಿಯ ಆಸೆಗೆ. ಆಗ ಕೊನೆಗೆ ಅವನನ್ನ ಗಡೀಪಾರ್ ಮಾಡ್ತಾನೆ. ಆ ಗಡೀಪಾರ್ ಆಗುವಾಗ ಹೇಳುವಂತ ಸಂಗತಿ, ನಾನು ನಿನ್ನನ್ನು ಆಲಂಗಿಸಿಕೊಂಡಾಗ ಮುತ್ತಿನ ಅಷ್ಟು ಅಂತರವನ್ನು ನಾನು ಸಹಿಸಲಾರದಾಗಿದ್ದೆ, ಈಗ ನನಗೂ ನಿನಗೂ ಅನೇಕ ಪಹಾರ ಬನೆ ಅಂತ ಹೇಳ್ತಾನೆ. ಪಹಾರ ಅಂದ್ರೆ ಬೆಟ್ಟ, ಹಾರ ಅಂದ್ರೆ ಹಾರದ ಮುತ್ತು. ಆ ಹಾರವೂ ಕೂಡ ಅಡ್ಡಿಯ ಒಂದು ಬೆಟ್ಟ ಅಂತ ಅನ್ಕೊಂತಿದ್ದೆ, ಈಗ ನಿಜವಾದ ಬೆಟ್ಟಗಳೇ ನಂಗೂ ನಿಂಗೂ ಮಧ್ಯೆ ಇದೆ ಅಂತ ಹೇಳ್ತಾನೆ. ಅದು ವಿಪ್ರಲಂಬ ಶೃಂಗಾರ. ಆ ಶೃಂಗಾರದಲ್ಲೂ ಅವನು ತನ್ನ ಧರ್ಮಪತ್ನಿಯನ್ನ ಜ್ಞಾಪಿಸ್ಕೊಂಡು ಆ ವ್ಯಥೆಯಲ್ಲೂ ಒಂದು ಸಂತೋಷ ಕಂಡ್ಕೋತಾನೆ. ಅದನ್ನ ನಾನು ಹೇಳಿದ್ದು ರಸಗಳ ಅಂತರ್ ಪರಿವರ್ತನೆ ಅಂತ. ನಮ್ಮ ಪ್ರಕಾರ ಏನು, ಭಾಗ ಮಾಡಿಟ್ಟಿದ್ದೀವಿ. ಇದು ದುಃಖ, ಇದು ಸುಖ, ಇದು ಕೋಪ, ಇದು ಭಯ, ಇದು ಆಸೆ ಅಂತ. ಆದರೆ ಇವುಗಳು ಅಂತರ್ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅನ್ನೋವಂಥದ್ದು ಏನಪ್ಪ ವಿಶೇಷ ಅಂದ್ರೆ, ಆವೇಶಗಳು ಅಂತರ್ ಪರಿವರ್ತನೆ ಆಗಲಾರವು. ಆದರೆ ಆವೇಶವನ್ನು ನಾವು ರಸವಾಗಿಸಿಕೊಂಡರೆ ಆಗ ರಸವು ಅಂತರ್ಪರಿವರ್ತನೆ ಆಗಲು ಸಾಧ್ಯ. ಹಾಗಾಗಿ ಒಂದು ಹಿಂದಿ ಸಿನಿಮಾ ಹಾಡು ಹೇಳುತ್ತೆ, ಓ ಪಾಸ್ ರಹೆ ಯಾ ದೂರ್ ರಹೆ ನಜರೋ ಮೇ ಸಮಾಯೆ ರಹತೆ ಹೈ, ಇತನಾ ತೋ ಬತಾ ದೆ ಕೋಯಿ ಹಮೆ ಕ್ಯಾ ಪ್ಯಾರ್ ಇಸಿ ಕೋ ಕೆ. ಅವ್ರು ಪ್ಯಾರ್ ಅನ್ ಪ್ರೀತಿ ಅನ್ನೋದು ಗೊತ್ತಿಲ್ಲ. ನಂಗೆ ಏನಾಗ್ತಿದೆ ಅಂದ್ರೆ, ಅವ್ನ್ ಎದುರಿಗಿರ್ಲಿ ಮರೆಯಲಿರ್ಲಿ ಅವ್ನ ಜ್ಞಾಪಕ ಬರ್ತಾ ಇದೆ ನಂಗೆ. ಇಷ್ಟ ನಂಗೆ ಯಾರು ಹೇಳಿ ಇದೇನಾ ಪ್ರೀತಿ ಅಂದ್ರೆ ಅಂತ ಹೇಳ್ತಾರೆ. ಅದು ನೋಡಿ ವಿಪ್ರಲಂಬ ಶೃಂಗಾರ. ಹಾಗಾಗಿ ನಾವು ಶೃಂಗಾರ ರಸನ ಸಂಕೋಚ ಪಟ್ಕೊಂಡು ಬ್ಯಾಚಲರ್ ಆಗಿರೋ ನಾಗರಾಜ್ ಅವ್ರು ಕೊನೆಗೆ ಹಾಕಿದ್ರು ಅಂತಿಲ್ಲ. ನಾವು ಅಂದ್ಕೊಂಡಿರೋದು ಶೃಂಗಾರ ರಸದ ಮೂಲ ಕಾಮ. ಆದ್ರೆ ಅದರ ವ್ಯಾಪ್ತಿ ತುಂಬಾ ದೊಡ್ಡದು. ರಸವಾದಾಗ ಅದಕ್ಕೆ ಯಾವ ವಿಕಾರವೂ ಇರೋದಿಲ್ಲ, ವಿಕಾರ ರಹಿತವಾದ್ದು. ದೈಹಿಕ ವಿಕಾರ ರಸ ಅಲ್ಲ, ಅದು ಮಾನಸಿಕ ಪರಿಪಕ್ವತೆಗೆ ದಾರಿ ಅಷ್ಟೇ. ಮಾನಸಿಕ ಪರಿಪಕ್ವತೆ ಆದ ಮೇಲೆ ಏನ್ ನಮಗೆ ಕಾಣುತ್ತಲ್ಲ, ಅದು ನಿಜವಾದ ರಸ ಅಂತ ನಾನು ಹೇಳ ಬಯಸ್ತೇನೆ. ಈಗ ಸಮಯ ಓಡ್ತಾ ಇದೆ, ಈಗ ಶಾಂತ ರಸಕ್ಕೆ ನಾನು ಬರ್ತೇನೆ. ಶಾಂತ ರಸ ಅಂದ್ರೆ ಏನು? ಎಂಟೇ ರಸ ಅಂತ ಅನೇಕ ಕವಿಗಳು ಮೀಮಾಂಸಕರು ವಾದ ಮಾಡಿರೋದು ಉಂಟು. ಯಾಕೆಂದ್ರೆ ಯಾವ ಆವೇಶವೂ ಇಲ್ದಿದ್ರೆ ಅದನ್ನ ರಸ ಅಂತ ಯಾಕೆ ಕರೆಯೋದು ಅಂತ. ಆದ್ರೆ ಆ ಆವೇಶ ಯಾವ ಆವೇಶವೂ ಇಲ್ದಿದ್ರು ಅದನ್ನ ರಸ ಅಂತ ಕರಿಬೇಕಾಗುತ್ತೆ. ಯಾಕೆಂದ್ರೆ ಏನೂ ಇಲ್ದಿದ್ರೆ ಜೀರೋ ಅಂತ ಬರೆತಾನೆ ನಾವು ದಶಮಾನ ಪದ್ಧತಿಯಲ್ಲಿ ದೊಡ್ಡ ದೊಡ್ಡ ಅಂಕಿ ಬರೆಯೋಕ್ ಸಾಧ್ಯ ಆಗೋದು. ಆ ದೃಷ್ಟಿಯಿಂದ ನಿರುದ್ವಿಗ್ನವಾಗಿ ಹೇಗೋ ನೋಡ್ತಾನೆ ಮನುಷ್ಯ ಆವೇಶವನ್ನ, ಆಗ ರಸ ಸೃಷ್ಟಿಯಾಗುತ್ತೆ. ಸುಮ್ಮನಿದಾನಪ್ಪ, ಅವನು ಏನೂ ನೋಡಲ್ಲ, ನಿರುದ್ವಿಗ್ನಾಗಿದ್ದಾನೆ, ಸುಮ್ಮನಿದ್ದಾನೆ, ಅವಾಗ ಏನಾಗುತ್ತೆ? ಅವನು ಸುಮ್ಮನಿದ್ರೂ ಕೂಡ ಏನಾಗುತ್ತೆ? ಹಳೆಯ ನೆನಪೋ, ಪೂರ್ವ ಜನ್ಮದ ವಾಸನೆಯೋ, ಹಿಂದಿನ ಅನುಭವಗಳ ಕಂತಿಯೋ ಬಂದು ನಮ್ಮನ್ನು ಪ್ರಾಣ ತೆಗೆಯುತ್ತೆ. ಅದನ್ನೇ ಆ ಸಂಗತಿಯನ್ನೇ ಅದೊಂಥರ ವಿಪ್ರಲಂಬ ಶೃಂಗಾರ. ಅದಂತ ಹೆಂಗ್ ಹೇಳ್ತಾರೆ? ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಬಗೆಗಳವ ರಾಣಿಗೊಳಿಸುವೆ ಏಕೆ ಓ ನನ್ನ ನೆನಪೆ ಅಂತ ನಿಸಾರ್ ಅಹಮದ್ ಏನ್ ಬರೆದಿದ್ದಾರೆ ಅದನ್ನ ನೀವು ಜ್ಞಾಪಿಸ್ಕೊಳ್ಳಿ. ಆದರೆ ಅದು ಬರದ ಹಾಗೆಯೂ ಕೆಲವರು ಇದಾರಲ್ಲ, ಅವ್ರ ಮನಸ್ಥಿತಿಯನ್ನು ವಿವರಿಸ್ಬೇಕಲ್ಲ. ಯಾವ ಭಾವನೆಯೂ ಇಲ್ಲದೆ ಇದ್ದಾಗ ಯಾವುದೋ ಹಳೆಯದನ್ನ, ಒಂದು ಕನ್ನಡದಲ್ಲಿ ಗಾದೆ ಇದೆ, ಹೊಟ್ಟಗಿಲ್ದೆ ಇರೋ ಶಾನ್ ಭೋಗ ಹಳೆ ಕಡ್ತಾ ತೆಗೆದ ಅಂತ.
ಅವನಿಗೆ ಹೊಟ್ಗಿಲ್ಲ, ಯಾರ ಕಂದಾಯ ಕೊಡೋದು ಬಾಕಿ ಜ್ಞಾಪಕ ಇಲ್ಲ, ಅದಕ್ಕೇನ್ ಮಾಡ್ತಾನೆ, ಹಳೆ ಕಡ್ತ ತೆಗಿತಾನೆ ಅಂತ. ಹಾಗೆ ಈ ಮನಸ್ಸು ಹೊಟ್ಟಗಿಲಿಶ ಅನ್ಭೋಗ, ಅದಕ್ಕೆ ಆವೇಶ ಬೇಕು. ಅದಕ್ಕೆ ಏನು ಆವೇಶ ಸಿಕ್ತಿದ್ರೆ ಏನ್ ಮಾಡುತ್ತೆ, ಹಿಂದಿನ ಆವೇಶವನ್ನೋ ಅಥವಾ ಇನ್ನೊಬ್ಬರ ಆವೇಶವನ್ನೋ ತಂದ್ಕೊಂಡು ಕಷ್ಟಪಡ್ತೀವಿ. ನಾವು ಮಾಡೋದೇ ತಾನೆ, ಬೋರ್ ಆಗ್ತಿದೆ ಸಿನಿಮಾಕ್ಕೆ ಹೋಗ್ತೀವಿ. ಸಿನಿಮಾ ಅಂದೇನೋ ಅದು ಇನ್ನೊಂದು ಆವೇಶ. ನನ್ನ ಆವೇಶನ ಕಳ್ಕೊಂಡು ಇನ್ನೊಂದು ಆವೇಶನ ಆಮದು ಮಾಡ್ಕೊಂಡ್ರೆ ಎಲ್ಲಿಗೆ ಹೋಯ್ತು ಪರಿಸ್ಥಿತಿ. ಅದನ್ನು ಆ ಸ್ಥಿತಿಗೂ ಒಂದು ಪಾತ್ರ ಬೇಕಲ್ಲ. ಆ ದೃಷ್ಟಿಯಿಂದ ಆತ್ಮೀಯರೇ, ಶಾಂತರಸ ಅನ್ನೋದು ಅಗತ್ಯ ಇದೆ ಅನ್ನೋವಂಥದ್ದನ್ನ ಗಮನಿಸಬೇಕು. ಅದನ್ನ ಬಹಳ ಜನ ಅಗತ್ಯ ಇದೆ ಅನ್ನೋದು ಒಪ್ಕೊಂಡಿದ್ದಾರೆ, ಕೆಲವರು ಮಾತ್ರ ವಿರೋಧಿಸಿದ್ದಾರೆ. ವಿರೋಧಿಸ್ಲಿ ಬಿಡಿ, ಏನಂದ್ರೆ ಅನುಮಾನಕ್ಕೆ ಇನ್ನೊಂದು ಹೆಸರು ಪಂಡಿತ ಅಂತ ಹೇಳ್ತಾರೆ. ಹಾಗಾಗಿ ಈ ಶಾಂತರಸ ಬೇಕು ಅಂದ್ರೆ ನಮ್ಮ ಬದುಕಿನಲ್ಲಿ ಆವೇಶಗಳನ್ನು ತಪ್ಪಿಸಕ್ ಸಾಧ್ಯ ಇಲ್ಲ ಅಂತ ನಾನೇ ಹೇಳಿದ್ದೆ. ಆವೇಶವನ್ನು ತಪ್ಪಿಸಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಶಾಂತರಸ ಬರೋದಾದ್ರೂ ಹೇಗೆ? ಬರೋಕ್ ಸಾಧ್ಯನೇ ಇಲ್ಲ. ನನ್ನ ಆವೇಶ ಇದೆ, ನನ್ನ ಆತ್ಮೀಯರ ಆವೇಶ ಇದೆ, ಈ ಪ್ರಪಂಚದಲ್ಲಿ ಇನ್ನೂ ಯಾರ್ಯಾರ್ದೋ ಇದೆ, ನಿಸರ್ಗದಲ್ಲಿ ಆವೇಶ ಇದೆ. ಒಂದು ಹುಲಿ ಬಂದು ನನ್ ಕಣ್ಣೆದ್ರಿಗೇನೆ ಜಿಂಕೆ ತಿಂತಾ ಇರೋದು ನಂಗೆ ನೋಡಕ್ಕಾಗತ್ತಾ? ಅವಾಗ ನಂಗೆ ಕರುಣಾರಸ ಬರೋಲ್ವಾ? ಹಾಗಾಗಿ ರಸಗಳು ಬಂದ್ಬಿಡುತ್ತೆ. ರಸರಹಿತವಾಗಿ ನಿರಾಳವಾಗಿರೋದು ಕಷ್ಟ. ಅದಕ್ಕೆ ಶಾಂತರಸ ಸಾಧಿಸೋದು ಹೇಗೆ ಅನ್ನೋದು ಮುಂದಿನ ಪ್ರಶ್ನೆ. ಮೊದಲು ಶಾಂತರಸ ರಸವೇ ಅನ್ನೋದಕ್ಕೆ ನೋಡಿ, ರಸದ ಬಗ್ಗೆ ಮಾತನಾಡುವ ಎಲ್ಲ ಮೀಮಾಂಸಕರು, ಬಹುತೇಕ ಮೀಮಾಂಸಕರು ನವರಸ ಅಂತ ಹೇಳ್ತಾರೆ ಹೊರತು ಅಷ್ಟರಸ ಅಂತ ಹೇಳುವುದಿಲ್ಲ. ಆದ್ರಿಂದ ಈ ರಸ ಮೊದಲು ಶಾಂತಿಗೆ ಒಂದು ಐಡೆಂಟಿಟಿ ಕೊಡೋಣ. ಶಾಂತರಸ ಸಾಧಿಸೋದು ಹೇಗೆ ಅನ್ನೋದು ಆಮೇಲಿನ ಮಾತು. ಶಾಂತರಸ ಸಾಧಿಸೋದು ಹೇಗೆ ಅನ್ನುವಂಥದ್ದು ಆಮೇಲಿನ ಮಾತು, ಅದನ್ನ ಮಾಡೋಣ. ಅದ್ರ ಮೊದಲು ಶಾಂತರಸದ ಅಗತ್ಯ ಇದೆ ಅನ್ನೋದು ಮೊದಲು ಸ್ಪಷ್ಟ ಮಾಡ್ಕೋಬೇಕು. ಯಾಕೆಂದ್ರೆ ಆವೇಶರಹಿತವಾಗಿ ಇರಲು ಸಾಧ್ಯವಿಲ್ಲದ ಮೇಲೆ ಆವೇಶರಹಿತ ಒಂದು ರಸಸ್ಥಿತಿ ಇದೆಯಲ್ಲ, ಅದಕ್ಕೊಂದು ಇನ್ನೊಂದು ಹೆಸರು ಯಾಕೆ ಕೊಡ್ಬೇಕು ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಹೇಳಬಹುದಾದಂತಹ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದ್ರೆ ಈಗ ಮೌನ ಅನ್ನೋದಿದೆ. ಮೌನ ಅನ್ನೋದು ಅಥವಾ ಒಂದು ಮಾತು ನಿಂತೋಗಿದೆ, ನಾನು ಸುಮ್ಮನೆ ಕೂತಿದ್ದೀನಿ, ಮೌನವಾಗಿ ನಾನು ಸುಮ್ಮನೆ ಕೂತಿದ್ದೀನಿ. ಆಗ ಸುಮ್ಮನೆ ಕೂತಿದ್ದೀನಿ ಅಂತ ನಿಮ್ ಕಣ್ಣೇ ಕಾಣುತ್ತೆ, ನನ್ನ ಮನಸ್ಸು ಏನ್ ಮಾಡ್ತಿದ್ಯೋ ಯಾರಿಗ್ ಗೊತ್ತು. ಅದು ಸುಮ್ಮನೆ ಇರಲ್ಲ ಅಲ್ವೇ? ಈಗ ಇದು ಬಿಡಿ, ವಿಜ್ಞಾನನೇ ತಗೊಳ್ಳಿ, ವ್ಯಾಕ್ಯೂಮ್ ಅಂತ ಹೇಳ್ತೇವೆ. ವ್ಯಾಕ್ಯೂಮ್ ಈಸ್ ದೇರ್ ವೇರ್ ನಥಿಂಗ್ ಎಕ್ಸಿಸ್ಟ್ ಅಂತಾರೆ. ವೆನ್ ನಥಿಂಗ್ ಎಕ್ಸಿಸ್ಟ್, ವ್ಯಾಕ್ಯೂಮ್ ಎಕ್ಸಿಸ್ಟ್ ಅಂದ್ರೆ ಏನರ್ಥ? ಏನೂ ಇಲ್ಲದೆ ಇದ್ದಾಗ ವ್ಯಾಕ್ಯೂಮ್ ಹೇಗಿದೆ? ಸೊ ಬೈ ಡೆಫಿನೇಷನ್ ಕಾಂಟ್ರಡಿಕ್ಷನ್. ಒಂದು ವಿಚಿತ್ರ. ಎರಡನೇ ವಿಚಿತ್ರ, ಅಲ್ಲಿ ವ್ಯಾಕ್ಯೂಮ್ ಅಲ್ಲಿ ಕೂಡ ಮ್ಯಾಟರ್ ಇರಲ್ಲ, ಎನರ್ಜಿ ಇರೋಲ್ಲ, ಆದ್ರೆ ಫೀಲ್ಡ್ ಇರುತ್ತೆ. ಅದರಿಂದ ವ್ಯಾಕ್ಯೂಮ್ ಈಸ್ ನಾಟ್ ಝೀರೋ, ಇಟ್ ಹ್ಯಾಸ್ ಇನ್ ಫೀಲ್ಡ್. ಆ ಫೀಲ್ಡ್ಲೆಸ್ ವ್ಯಾಕ್ಯೂಮ್ ಇದೆಯಲ್ಲ, ಅದನ್ನು ಮಾಡಕ್ ಸಾಧ್ಯ. ಅದು ಆದ್ರೆ ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ದೂರದ ನಕ್ಷತ್ರವು ಕೂಡ ತನ್ನ ಲಾಂಗ್ ರೇಂಜ್ ಗ್ರಾವಿಟೇಷನಲ್ ಫೀಲ್ಡ್ ನ ಅದ್ರಲ್ಲಿ ತಂದು ಕೊಡುತ್ತೆ. ಆದ್ರಿಂದ ಪರ್ಫೆಕ್ಟ್ ಫೀಲ್ಡ್ ಅನ್ನೋದಿಲ್ಲ, ಆದ್ರೆ ಲೀಡಿಂಗ್ ಟು ಪರ್ಫೆಕ್ಷನ್ ಫೀಲ್ಡ್ ಇರುತ್ತೆ. ಹಾಗಾಗಿ ಮೌನ ಅನ್ನೋದು ಮಾತನ್ನ, ಈಗ ಆಯ್ತು ನಾನು ಯಾರ ಮೇಲೆ ಸಿಟ್ಕೊಂಡು ಸುಮ್ಮನೆ ಕೂತ್ಕೋತೀನಿ ಅಂತ ಇಟ್ಕೊಂಡು, ಯಾರ ಹತ್ರ ಮಾತಾಡ್ ಖುಷಿ ಆಗ್ಬಿಟ್ಟು ಅವ್ರು ಎದ್ದೋದ್ಮೇಲೆ ಸುಮ್ಮನೆ ಕೂತ್ಕೋತೀನಿ ಅಂತ ಇಟ್ಕೊಳ್ಳೋಣ. ಯಾವುದೂ ಇಲ್ಲ, ನಾನು ಯಾವುದೋ ಒಂದು ಎಂಥದ್ದು ಅದ್ಭುತ ರಸದಲ್ಲಿ ಕೂತ್ಕೊಂಡಿದ್ದೋನು, ಆ ಅದ್ಭುತವೂ ಸಾಕಾಗಿ ಸುಮ್ಮನಾಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಈ ಮೂರು ಮೌನಗಳು ಒಂದೇನಾ? ಖಂಡಿತ ಅಲ್ಲ. ಕೋಪ ಬಂದಾಗ ನಾನು ಸುಮ್ಮನಿದ್ರು ಒಳಗಡೆ ಕುದೀತಿದ್ದೀನಿ, ನಾನು ಆಡ್ಲಾರೆ, ಅನುಭವಿಸ್ಲಾರೆ. ಸಂತೋಷ ಆದಾಗ ಈಗ ಇನ್ನೊಂದು ಸಂತೋಷ ಇನ್ಯಾರು ಬರಬಾರ್ದೆ ಅಂತ ಬಾಯ್ ಬಿಡ್ತಿದ್ದೀನಿ. ಆದ್ರೆ ಅದ್ಭುತ ರಸದಲ್ಲಿ ಗೊತ್ತಿರೋದು ನನ್ನ ಮನಸ್ಸನ್ನು ಕೆಡಿಸಲ್ಲ, ಗೊತ್ತಿಲ್ಲದೆ ಇರೋದು ನನ್ನ ಮನಸ್ಸು ಕೆಡಿಸಲ್ಲ. ಅವಾಗ ಏನಾಗುತ್ತೆ? ನಿರಾಳವಾಗಿರ್ತೀನಿ. ಹಾಗಂತ ನಾನು ಪ್ರಪಂಚ ನೋಡ್ತಿಲ್ಲ ಅಂತಲ್ಲ, ನೋಡಿದ್ರು ಏನಾಗುತ್ತೆ? ಉಪ್ಪು ಇಲ್ಲದ ನೀರು ಸಮುದ್ರಕ್ಕೆ ಬಂದು ನಿರಂತರವಾಗಿ ಸೇರಿದ್ರು ಅದು ಕೊನೆಗೆ ಉಪ್ಪು ನೀರೇ ಆಗ್ಬಿಡೋ ಹಾಗೆ ನಮ್ಮ ಮನಸ್ಸಿಗೆ ಏನೇನೇ ಭಾವಗಳು ಬಂದರೂ ಕೂಡ ಆ ಭಾವಗಳೆಲ್ಲ ನಿರ್ಭಾವುಕ ಸ್ಥಿತಿಗೆ ತಲುಪೋದಿದೆಯಲ್ಲ, ಅದನ್ನೇ ಎಂಥದ್ದು ಶಾಂತರಸ ಅಂತ ಹೇಳೋದು. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಆಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನಕಾಮ ಕಾಮಿ ಅಂತ ಹೇಳ್ತಾರೆ. ಅಂದ್ರೇನು?
ಸಮುದ್ರಕ್ಕೆ ಎಷ್ಟು ನದಿಗಳು ಬಂದು ಸೇರಿ ಹೋದ್ರು ಅದರ ಮಟ್ಟ ಹಾಗೇ ಇರುತ್ತೆ. ಹಾಗೆ ಮನುಷ್ಯನಿಗೆ ಎಷ್ಟು ಆವೇಶ ಬಂದರೂ ಆವೇಶವನ್ನು ರಸವಾಗಿಸಿ ಅದನ್ನ ಕೈ ಬಿಡಬಲ್ಲ. ಯಾಕೆಂದ್ರೆ ಆವೇಶವನ್ನು ಕೈ ಬಿಡೋಕ್ ಸಾಧ್ಯ ಇಲ್ಲ, ರಸವನ್ನು ಮಾತ್ರ ಕೈ ಬಿಡೋಕ್ ಸಾಧ್ಯ ಅಂತ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಆದ್ದರಿಂದ ಆವೇಶವನ್ನು ರಸವಾಗಿಸದೆ ಹೋದರೆ ಅದನ್ನು ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಆವೇಶ ಬಂದು ಕಾಡ್ತಾನೆ ಇರುತ್ತೆ ನಮ್ಮನ್ನು, ನಮ್ಮ ತಾಪತ್ರೆ. ಅದಕ್ಕೆ ನಾನು ಈ ಉಪನ್ಯಾಸ ಮಾಡಿದ್ದು ಕೂಡ ಏನಂತಂದ್ರೆ, ನಮ್ಗೆ ನಮ್ಮನ್ನು ತೊಂದರೆ ಕೊಡ್ತಿರೋದು ಸಂದರ್ಭ ಅಲ್ಲ, ಸಂದರ್ಭ ಸೃಷ್ಟಿಸಿದ ಆವೇಶ. ಎರಡನೇ ಕಾರಣ, ಆ ಆವೇಶವನ್ನು ರಸವಾಗಿಸಿಕೊಳ್ಳಲು ಬರದೇ ಇರುವಂತ ನಮ್ಮ ಅಸಹಾಯಕ ಸ್ಥಿತಿ. ಈ ಎರಡೇ ಕಾರಣ. ಆವೇಶವನ್ನ ನಮ್ಮ ಕೈಲಿ ಇಲ್ವಲ್ಲ, ಆದ್ರೆ ಆವೇಶವನ್ನ ಸ್ವಲ್ಪ ಮಟ್ಟಾರು ರಸವಾಗಿಸ್ಕೋಬೇಕು ಅಂತಾದ್ರಿಂದ ಇದು ಕಾವ್ಯದ ರಸದ ಬಗ್ಗೆ ಮಾತಾಡ್ತಿದ್ದೀನೋ ಅಥವಾ ನನ್ನ ಜೀವನವನ್ನ ರಸಮಯವಾಗಿಸ್ಕೊಳ್ಳೋದು ಅಂದ್ರೆ ಏನು ಅಂತಂದ್ರೆ, ಆಗ ನಾನು ರಸ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅದೇ ನಗ್ನತೆಯಿಂದ ನಿರಕ್ಷರತೆಯಿಂದ ಸಾಕ್ಷರತೆಗೆ ಹೋಗ್ತೀನಲ್ಲ ನಾನು, ಆ ತರ ಒಂದು ಸಂಸ್ಕಾರ ಮಾಡೋ ತಾಕತ್ ನಾನು ಕಲ್ತ್ಕೊಂಡಿದ್ದೀನೋ ಅನ್ನೋದು ನಮ್ಮ ಬದುಕಿನ ಗತಿ ಗಂಭೀರವಾದ ಸಮಸ್ಯೆ. ಅದು ಎಲ್ಲರೂ ಕೂಡ ಗಂಭೀರವಾಗಿ ತಗೋಬೇಕಾದಂಥದ್ದು ಅಂತ. ಈಗ ಕೊನೆಯದಾಗಿ ಹೇಳ್ತೀನಿ, ರಸವಾಗಿಸಿಕೊಂಡರೆ ರಸವನ್ನು ಬೇಕೆಂದ್ರೆ ತಗೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ನನ್ ಮುಂದೆ ಲೋಟ ಪಾನಕದ ಮಾಡಿ ಇಟ್ಟಿದಾರಲ್ಲಿ, ಆ ಪಾನಕ ನಂಗೆ ಕುಡಿಬೇಕು ಅನ್ಸರಿ ಕುಡಿಬಹುದು, ಇಲ್ಲಿ ರಸ ಪಾಡ್ಗದಿರ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಇರ್ಬೋದು. ಹಾಗಾಗಿ ರಸವನ್ನ ಸ್ವೀಕರಿಸುವ ಆವೇಶವನ್ನ ರಸವಾಗಿಸಿದ ಮೇಲೆ, ಆ ರಸವಾಗಿಸಿದ ಮೇಲೆ ನನಗೆ ಬೇಕನಿಸಿದಾಗ ಸ್ವೀಕರಿಸುವ, ಬೇಡವೆಂದಾಗ ನಿರಾಕರಿಸುವ ತಾಕತ್ ನನಗೆ ಬರುತ್ತೆ. ಒಂದು. ಎರಡನೇದು, ಆವೇಶದ ಉದ್ವೇಗಗಳಿಲ್ಲ. ಯಾಕಂದ್ರೆ ನಿರುದ್ವಿಗ್ನಗೊಳಿಸ್ಬಿಟ್ಟಿದ್ದೀನಿ ನಾನು. ಉದ್ವೇಗವನ್ನ ನಿರುದ್ವಿಗ್ನಗೊಳಿಸೋದೇ ರಸ, ಅದರಿಂದ ಅದರ ಕಾಟ ಇಲ್ಲ. ಮೂರನೇದು ಏನಪ್ಪಾ ಅಂದ್ರೆ, ಆ ಒಂದು ಆವೇಶವನ್ನ ಇನ್ನೊಂದು ಆವೇಶವಾಗಿಸೋಕೆ ಸಾಧ್ಯವಿಲ್ಲ, ಆದ್ರೆ ಕವಿಗಳಿಗೆ ಸಾಧ್ಯ ಆಗುತ್ತೆ. ನಾನು ಆಗ್ಲೇ ಹೇಳಿದೆ, ವಸಂತ ಋತುವಿನಲ್ಲಿ ವರ್ಣಿಸಿದಾನೆ ಕುಮಾರವ್ಯಾಸ. ಯಾರು ಅಭಿಮನ್ಯು ಹೋರಾಡಲೆಲ್ಲ ರಕ್ತ ಮಾಂಸ ಬಿದ್ದಿದ್ದನ್ನ ಚೈತ್ರ ಮಾಸಕ್ಕೆ ಹೋಲಿಸ್ತಾನೆ, ಅಭಿಮನ್ಯುವನ ಕತ್ತಿಯನ್ನು ನವಿಲು ಹೋಲಿಸ್ತಾನೆ ಅಂದ್ರೆ ಅವನ ಕವಿ ಹೇಗೆ ಸಾಧ್ಯ ಆಯ್ತು? ಹೇಗೆ ಅಂದ್ರೆ, ಅವನು ಆವೇಶವನ್ನ ರಸವಾಗಿಸುವುದರ ಜೊತೆಗೆ ರಸಾಂತರವಾಗಿಸಲು ತಾಕತ್ತಿದೆ ಅವನಿಗೆ. ಅನೇಕರು ಕೋಪ ಬಂದಾಗ, ಸಿಟ್ಟು ಬಂದಾಗ ಹ್ಯೂಮರಸ್ ಆಗಿ ಹೇಳುವಂಥವ್ರು ಇದ್ದಾರೆ. ಆ ಕ್ಷಣಕ್ಕೆ ಅವರು ಇದು. ಹಾಗಾದ್ರೆ ನಾವೆಲ್ಲರಿಗೂ ರಸಸಿದ್ಧರಾಗಿದ್ದೀವಿ ಅಂತ ನಾವು ಘೋಷಿಸೋಕ್ಕಾಗಲ್ಲ. ಈಗ ಇಷ್ಟೆಲ್ಲ ಹೇಳಿದ ರಸಗಳನ್ನ ನಾವು ಮಾಡ್ಕೊಂಡಿದೀವಿ ನಮ್ಮ ಜೀವನದಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಪದೇ ಪದೇ ಮಾಡ್ಕೊಳಕ್ ಬರಲ್ಲ. ಯಾವುದೋ ಒಂದ್ ಕ್ಷಣದಲ್ಲಿ ಮಾಡ್ಕೊಂಡಿರ್ತೀವಿ, ಇನ್ನೊಂದು ಕ್ಷಣದಲ್ಲಿ ಅದು ಕಿತ್ಕೊಂಡು ಹೋಗುತ್ತೆ. ಹೀಗಾಗಿ ಇದನ್ನ ನಿಯತವಾದ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಅದು ತೇಪೆ ಅಷ್ಟೇ. ಸದ್ಯಕ್ಕೆ ತೇಪೆ ಈ ಕಡೆಯಿಂದ ತೇಪೆ ಹಾಕಿ ಇನ್ನೊಂದು ಕಡೆ ಹರ್ಕೊಂಡ್ಬರುತ್ತೆ. ಹಾಗಾಗಿ ಆ ತೇಪೆಯಿಂದ ಆಚೆಗೆ ಬಂದು ರಸವಾಗಿ ನೋಡುವಂಥದ್ದು ಅನ್ನೋ ಅರ್ಥದ್ರಲ್ಲಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸ್ತೇನೆ. ಯಾಕಂದ್ರೆ ಇನ್ನು ಉಳಿದಿರೋದು ಪ್ರೊಫೆಸರ್ ಎಂ ಹಿರಿಯಣ್ಣನವರು, ತುಂಬಾ ತತ್ವಶಾಸ್ತ್ರದಲ್ಲಿ ಹೆಸರುವಾಸಿಯಾದದ್ದು, ರಾಧಾಕೃಷ್ಣನ್ ಗೌರವಿಸಿದಂಥವ್ರು. ಅವರು ಈ ರಸಸೃಷ್ಟಿಯ ಆಶ್ಚರ್ಯಗಳನ್ನ ಹೇಳಿದ್ದಾರೆ ಪುಣೆಯಲ್ಲಿ ಮಾಡಿದ ಉಪನ್ಯಾಸದಲ್ಲಿ. ಅದನ್ನ ಮುಂದಿನ ವಾರಕ್ಕೆ ಇಟ್ಕೋತೇನೆ. ಯಾಕಂದ್ರೆ ಈಗ ಶುರು ಮಾಡಿದ್ರೆ ಅರ್ಧಕ್ಕೆ ನಿಲ್ಲೋ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಮುಂದಿನ ಇದಕ್ಕೆ ಇಟ್ಕೋತೇನೆ. ಆದ್ರೆ ಇಲ್ಲಿ ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದ್ರೆ, ಆವೇಶಗಳ ಸಂಖ್ಯೆಗೂ ರಸಗಳ ಸಂಖ್ಯೆಗೂ ಟ್ಯಾಲಿ ಅಥವಾ ತಾಳೆ ಆಗ್ಬೇಕಾಗಿಲ್ಲ ಅನ್ನೋಂಥ ಅಂಶ ಒಂದು ನಾವು ಗಮನಿಸಬೇಕಾದದ್ದು. ಅದೇ ನಾನು ಕಳೆದ ಬಾರಿ ಹೇಳಿದ್ನಲ್ಲ, ಯಾರು ಶತಾವಧಾನಿ ಗಣೇಶ್ ಅವರು ಹೇಳಿದ್ದನ್ನ, ರಣರಂಗವನ್ನ ರಸರಂಗವಾಗಿಸಿಕೊಳ್ಳೋದೇ ಆವೇಶವನ್ನ ರಸವಾಗಿಸಿಕೊಳ್ಳುವಂಥದ್ದು ಅಂತನ್ನೋ ಒಂಥರ ಅವರು ಆ ಪದನ ಸೃಷ್ಟಿ ಮಾಡಿದ್ದನ್ನು ಹೇಳಿದ್ನಲ್ಲ, ಅದನ್ನು ಮಾಡುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಅಂತ. ಆದರೆ ಆವೇಶ ತಾನಾಗೇ ಬಂದದ್ದು, ರಸ ನಾವು ಅದನ್ನ ಪರಿಷ್ಕರಿಸಿದ್ವಿ. ಅದರಿಂದ ಚಿತ್ತದ ಅನುಭಾವ ಭಾವ ಸಂಭಾವನೆಗಳೆಲ್ಲ ಭತ್ತ ಅಂದ್ರೇನು? ನಾವು ಬೆಳಿತೀವಿ, ಭತ್ತ ಬೆಳಿತೀವಿ. ಆ ಭತ್ತ ತಿಂದ್ರೆ ಏನಾಗುತ್ತೆ ಹೇಳಿ? ನಾಲ್ಗೆ ಕುಯ್ದ್ರೆ ರಕ್ತ ಬರುತ್ತೆ. ಅದಕ್ಕೆ DVG ಹೇಳ್ತಾರೆ, ಚಿತ್ತದ ಅನುಭಾವ ಭಾವ ಸಂಭಾವನೆಗಳೆಲ್ಲ ಭತ್ತ ಅಂದ್ರೆ ಆ ಆವೇಶಗಳೇ ಭತ್ತ. ಆವಾಗ ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ಆ ವಿಚಾರದಿಂದ ಯುಕ್ತಿಯಿಂದ ಕುಟ್ಟೆ. ಯುಕ್ತಿ ಅಂದ್ರೆ ನಾನು ಈ ದೇಹವಲ್ಲ ಅನ್ನೋ ಭಾವದಿಂದ
ಆ ಆವೇಶಗಳನ್ನ ನೋಡೋದಕ್ಕೆ ಯುಕ್ತಿ ಅಂತಾರೆ. ವಿಚಾರ ಅಂದ್ರೆ ಥಾಟ್ ಇಂದ, ಆಲೋಚನೆ ಮಾಡೋದ್ರಿಂದ. ಅದ್ಭುತ ರಸ ಸೃಷ್ಟಿಯಾದ್ದು ಆಲೋಚನೆಯಿಂದ. ಆದ್ರಿಂದ ಆಲೋಚನೆ ಮತ್ತು ಪ್ರಯತ್ನ, ಕುಟ್ಟಿ ಮಾಡೋ ಶ್ರಮದ ಪ್ರಯತ್ನ ಮಾಡಿದರೆ ಆಗ ತತ್ವ ತಂಡುಲ ದೊರಕುವುದು. ಆಗ ತತ್ವ ಅನ್ನೋ ಅಕ್ಕಿ ಸಿಗುತ್ತೆ. ಅದನ್ನ ಬೇಯಿಸಿ ಅನ್ನ ಮಾಡ್ಕೊಂಡ್ರೆ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ದರಿಂದ ಈ ರಸದ ಈ 4 ಉಪನ್ಯಾಸಗಳು ಕೂಡ ಭತ್ತವನ್ನ ಅನ್ನವಾಗಿಸುವ ದಿಕ್ಕಿನ ಪ್ರಯತ್ನಗಳು. ಆ ಪ್ರಯತ್ನದಲ್ಲಿ ಇನ್ನೂ ಇರುವ ಸ್ವಾರಸ್ಯವನ್ನ ನಾನು ಹಿರಿಯಣ್ಣನವರ ಭಾಷೆಯಲ್ಲೇ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ನಾವು ಅದೆಲ್ಲ ಓದಿ ತಿಳ್ಕೊಂಡವರು, ಅದನ್ನ ಉಪನ್ಯಾಸ ಮಾಡ್ಬೇಕಾದ್ರೆ ಅವ್ರು ಹೇಗೆ ಅದನ್ನ ಸಾಧಿಸಿ ತಿಳಿದವರು ಅನ್ನುವಂಥದ್ದು ನಾಳಿನ ಉಪನ್ಯಾಸದಲ್ಲಿ ತಿಳಿಯುತ್ತೆ. ಇವತ್ತಿನ ಉಪನ್ಯಾಸದ ವಿವರಗಳನ್ನು ಕುರಿತಂತೆ ತಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ಕೇಳಬೇಕು ಅಂತ ಹೇಳ್ತಾ, ಮುಂದಿನ ವಾರ ಖಂಡಿತವಾಗಿಯೂ ರಸದ ಉಪನ್ಯಾಸ ಮಾಲಿಕೆ ಮುಗಿಯುತ್ತೆ. ಅದಾದ ಮೇಲೆ ಖಗೋಳ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಅನ್ನೋ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಅದು ನಿಜ, ನನಗೆ ಗೊತ್ತು, ವಿಜ್ಞಾನದ ಹಿನ್ನೆಲೆ ಇಲ್ಲದೆ ಇರೋರು ಇದ್ದಾರೆ. ಅದರಿಂದ ತುಂಬಾ ನಿಧಾನವಾಗಿ ನಿಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗೋ ಪ್ರಯತ್ನವನ್ನ ಮಾಡೋದಕ್ಕೆ ನೀವೆಲ್ಲರೂ ನನಗೆ ಸ್ಫೂರ್ತಿ ಕೊಡ್ತೀರಾ ಅಂತ ನಂಬಿದ್ದೇನೆ. ಸಂಖ್ಯಾ ಬಲ ಮತ್ತು ಪ್ರತಿಕ್ರಿಯಾ ಬಲವೇ ನನಗೆ ನೀವು ಕೊಡ್ತಾ ಇರುವಂತಹ ಬಲ. ಈ ಕೊಟ್ಟಿರೋದ್ರಲ್ಲೂ ನಾನು ಹತಾಶನಾಗದಲೆ, ಯಾಕೆಂದ್ರೆ ನಾನು ಆವೇಶ ಮಾಡ್ಕೊಳ್ಳೋ ಹಾಗಿಲ್ಲ, ರಸವಾಗಿಸ್ಕೋಬೇಕಲ್ಲ. ಅದರಿಂದ ಮಾಡಿಕೊಂಡು ನಿಮ್ಮೊಂದಿಗೆ ಮಾತನಾಡಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ನಾನು ಎದುರಾಗೋದಕ್ಕೆ ಸಿದ್ಧನಾಗ್ತಿದ್ದೀನಿ. ನಮಸ್ಕಾರ. ಸೋಮಶೇಖರ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಈಗ ಆವೇಶ ಮುಂದಕ್ಕೆ ರಸ ಆಗುತ್ತೆ, ಅದು ನಮ್ಗೆ ಆಯ್ತು. ಈಗ ಆವೇಶದಿಂದ 9 ರಸಗಳಲ್ಲಿ ಯಾವುದು ಬರ್ತೀವಿ? ಹಾಗೆ ನಾವು ಅನ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಹೇಗೆ ಅದೊಂದು ಸ್ವಲ್ಪ ವಿವರಣೆ. ನೋಡಿ, ಆವೇಶ ಅನ್ನೋದು ಪದ, ಅನೇಕ ಆವೇಶಗಳಿವೆ. ಆದರೆ ಆವೇಶಗಳಲ್ಲಿ 2 ಮುಖ್ಯವಾದ್ದು, ಆಸೆ ಮತ್ತು ಕೋಪ. 2 ಸರಿ. ಮನುಷ್ಯನ್ ತುಂಬಾ ಕಾಮ, ಅರಿಹೆಡ್ಗಳಲ್ಲಿ ಮೊದಲನೇದು ಕಾಮ, 2ನೇದು ಕ್ರೋಧ. ಆ ಕ್ರೋಧ ಇದೆಯಲ್ಲ, ಅದು ಯಾವ್ಯಾವ ರಸ ಸೃಷ್ಟಿ ಮಾಡುತ್ತೆ ಅಂತ 4 ರಸ ಹೇಳಿದೆ ನಾನು. ಆಶಯ ಸೃಷ್ಟಿ ಮಾಡುವಂಥದ್ದು, ತಾಪತ್ರಯನ ತಪ್ಪಿಸ್ಕೋತೀನಿ ಅನ್ನುವಂಥದ್ದು ಹಾಸ್ಯ, ಕರುಣ ಮತ್ತೆ ಶೃಂಗಾರ, ಅದ್ಭುತ. 4 ಆಶೆಗೆ ಬದ್ಧವಾಗಿರೋದು, 4 ಕೋಪಕ್ಕೆ ಬದ್ಧವಾಗಿರೋದು. ಆದ್ರೆ ಆ ಬದ್ಧತೆಯನ್ನ ಕಳ್ಕೊಂಡ್ಮೇಲೆ ತಾನೇ ಅದು ರಸ ಆಗೋದು. ಅದನ್ನ ಕಳ್ಕೊಂಡು ರಸವಾಗಿರುವಂತದ್ದು ಇದೆಯಲ್ಲ, ಅದರಿಂದ ಯಾವ ಆವೇಶ ರಸ ಆಗುತ್ತೆ ಅಂತ ಅನ್ನೋದಾದ್ರೆ ಈ 2 ಆವೇಶನ ಪ್ರಧಾನವಾಗಿ ಇಟ್ಕೊಂಡು ಅದು. ಆದ್ರೆ ರಸವನ್ನ ಅನುಭವಿಸುವಾಗ ಆ ರಸಕ್ಕೆ, ಆವೇಶಕ್ಕೆ ಒಳಗಾಗಿರುವ ವ್ಯಕ್ತಿ, ಆವೇಶದ ಫಲಾನುಭವಿ ವ್ಯಕ್ತಿ, ಇಬ್ಬರನ್ನೂ ಅನುಲಕ್ಷಿಸಿ ನಾವು ರಸ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ರೌದ್ರ ಅನ್ನೋದು ಕೋಪಿಸ್ಕೊಂಡವನ ಮನಸ್ಥಿತಿ, ಭಯಾನಕ ಅನ್ನೋದು, ಭೀಭತ್ಸ ಅನ್ನೋದು ಆ ಕೋಪವನ್ನ ಎದುರಿಸುವನ, ನೋಡುವವನ ಮನಸ್ಥಿತಿ. ವೀರ ಅನ್ನೋದು ಕೋಪಕ್ಕೆ ಒಳಗಾಗಿರುವಂತವನು ಅದನ್ನ ಪ್ರದರ್ಶನ ಮಾಡಿ ಹಾಗೆ ಮತ್ತೆ ಮತ್ತೆ ಪ್ರದರ್ಶನ ಮಾಡ್ತಿರೋದ್ರಿಂದ ಅವನ ಮನಸ್ಥಿತಿ, ಅದು ಹಿಂದಿನ ಅನುಭವವನ್ನು ಆಧರಿಸಿದ ಮನಸ್ಥಿತಿ. ಹೀಗೆ ಒಂದೊಂದು ಆವೇಶಕ್ಕೂ ನಾನು ಸಮಾಂತರವಾಗಿ ಹೇಳ್ತಾ ಬಂದಿದ್ದೀನಿ. ಅದು ಸ್ವಲ್ಪ ಗೊಂದಲ ಆಗಿರೋದ್ರಿಂದ ಈಗ ನಾನು ಸ್ಪಷ್ಟೀಕರಣ ಕೊಡ್ತೇನೆ. ಆಶೆಯನ್ನು ಆಧರಿಸಿದ 4 ರಸಗಳು, ಕೋಪವನ್ನು ಆಧರಿಸಿ, ಕಾಮವನ್ನು ಆಧರಿಸಿದ 4 ರಸಗಳು, ಕ್ರೋಧವನ್ನು ಆಧರಿಸಿದ 4 ರಸಗಳು. ಶಾಂತರಸ ಅನ್ನೋದು ಈ ಯಾವುದನ್ನು ಇಲ್ಲವಾಗಿಸೋದು. ಅಂದ್ರೆ ಮೊದಲು ರಸವಾಗಿಸಿದ ಮೇಲೆ ಇಲ್ಲವಾಗಿಸಕ್ ಸಾಧ್ಯ, ಆವೇಶವನ್ನು ಇಲ್ಲವಾಗಿಸಕ್ ಸಾಧ್ಯ ಇಲ್ಲ. ಅದರಿಂದ ಮೊದಲು ಆವೇಶವನ್ನು ರಸವಾಗಿಸಿ, ಆ ರಸವನ್ನ ನಂಗೆ ಬೇಕಾದಾಗ ರಸಾಸ್ವಾದನೆ ಮಾಡಿ ರಸಮಯವಾದ ಜಗತ್ತನ್ನ ಅನುಭವಿಸ್ಬೇಕು. ಬೇಡ, ನಂಗೆ ವಿಶ್ರಾಂತಿ ಬೇಕು ಅಂದ್ರೆ ಪಕ್ಕಕ್ಕೆ ಇಡ್ಬೇಕು. 2 ಮಾಡೋಕ್ಕಾಗೋದು ರಸದ ಹಂತದಲ್ಲಿ ಅಂತ ನಾನು ಅನ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಗಮನ
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ತುಂಬ ಚೆನ್ನಾಗಿತ್ತು ಇದು. ಬಹುಶಃ ಇದೆಲ್ಲ ಈ ಸಿರೀಸು ತುಂಬ ಅಧ್ಯಯನ ಯೋಗ್ಯವಾದಂಥ ದಾಖಲೆಯಾಗಿ ನಮಗೆ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸರ್ ಇದರಲ್ಲಿ ಈಗ ರಸವಾರ್ತೆ ಮತ್ತು ರಸಪ್ರಶ್ನೆ, ಇದರಲ್ಲೂ ಈ ವಾರ್ತೆಗೆ ಮತ್ತು ಪ್ರಶ್ನೆಗೆ ರಸ ಸೇರಿಕೊಂಡಿದೆ. ಹಾಗೆ ನೀವು ರಸಾಯನಶಾಸ್ತ್ರದ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದ್ರಿ, ಅದನ್ನು ಹೇಳಿಲ್ಲ. ರಸಪ್ರಶ್ನೆ ಬಗ್ಗೆ ಈಗಾಗಲೇ ಒಂದು ಉಪನ್ಯಾಸ ಮಾಡಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ರಸಕ್ಕೂ ರಸಾಯನಶಾಸ್ತ್ರಕ್ಕೂ ಸಂಬಂಧ. ಹೌದು, ಹೇಳ್ತೀನಿ ನೋಡಿ. ರಸ ಅಂದ್ರೆ ಮೂಲ ಅರ್ಥ ದ್ರವ ಅಂತ ಅಷ್ಟೇ. ಆದರೆ ರಸಾಯನ ವಿಜ್ಞಾನ ಇವರಿದ್ರಲ್ಲ, ಆಲ್ಕೆಮಿಸ್ಟ್ ಇದ್ರಲ್ಲ, ಅವರು ರಸ ಅಂತಂದ್ರೆ ಲಿಕ್ವಿಡ್ ಅನ್ನೋ ಅರ್ಥದಲ್ಲಿ ಬಳಸ್ತಿರ್ಲಿಲ್ಲ, ಪಾದರಸ ಅಂತ ಬಳಸ್ತಿದ್ರು. ಯಾಕೆ ಅಂದ್ರೆ ಅವರು ಚಿನ್ನ ಮಾಡ್ಬೇಕಾದ್ದು, ಚಿನ್ನ ಭಾರವಾದ್ದು ನಿಮಗೆ ಗೊತ್ತಿದೆ, ಚಿನ್ನದ ಡೆನ್ಸಿಟಿ 19.6. ಅದರಿಂದ ಭಾರವಾದ ವಸ್ತುವನ್ನ ಇನ್ನೊಂದು ಭಾರವಾದ ವಸ್ತುವಿನಲ್ಲೇ ಮಾಡಬೇಕು, ಇನ್ನೊಂದು ಭಾರವಾದ ಲೋಹವಿನಲ್ಲೇ. ಅಂದ್ರೆ ಏನಾಗುತ್ತೆ, ಅವ್ರ ನಂಬಿಕೆ ಏನಿತ್ತು, ಲೋಹ ಇದೆ, ಅವಲೋಹ ಇದೆ, ಅಂದ್ರೆ ಚಿನ್ನಕ್ಕೆ ಇನ್ನೇನೋ ಸೇರ್ಕೊಂಡ್ಬಿಟ್ಟು ಬೇರೆ ಲೋಹಗಳಾಗಿದೆ ಅಂತ ಅವ್ರ ನಂಬಿಕೆ. ಹಾಗಾಗಿ ಅವಲೋಹ ಅಂತ ಕರೀತಿದ್ರು. ಲೋಹ ಅಂದ್ರೆ ಚಿನ್ನ, ಅವಲೋಹ. ಪಾದರಸದಲ್ಲಿ ಅವಲೋಹ ಕಮ್ಮಿ ಇರೋದ್ರಿಂದಲೇ ಪಾದರಸದ ಸಾಂದ್ರತೆ ಜಾಸ್ತಿ ಅಂತ ಭಾವಿಸಿ ಅದನ್ನ ರಸವಿದ್ಯೆ ಅಂತ ಕರೆದಿದ್ದು. ಯಾಕೆ ಅಂದ್ರೆ ಅವ್ರು ಹೆಚ್ಚು ಫೋಕಸ್ ಮಾಡ್ತಿದ್ದು ಪಾದರಸದ ಮೇಲೆ. ಅದಕ್ಕೋಸ್ಕರ ಅದನ್ನ ರಸವಿದ್ಯೆ ಅಂತ ಕರೆದಿರ್ತಾ ಇದ್ರು. ಆ ರಸವಿದ್ಯೆ ಅಂತ ಕರೆದಿದ್ರಿಂದ ರಸಾಯನಶಾಸ್ತ್ರ ಅನ್ನೋ ಪದ ಚಾಲ್ತಿಗೆ ಬಂತು. ಇನ್ನೊಂದು ಅಂಶ ಗಮನಿಸಿ, ಪಾದರಸ ಭಾರವಾಗಿದೆ. ಸಾಮಾನ್ಯಕ್ಕೇನು ಹಗುರವಾದ್ದು ಬೇಗ ಹೋಗುತ್ತೆ ಅಲ್ವಾ, ಭಾರವಾದ ನಿಧಾನಕ್ಕೆ ಹೋಗುತ್ತಲ್ವಾ. ಆದ್ರೆ ಪಾದರಸ ಎಷ್ಟು ವಿಚಿತ್ರ, ಅದರ ಸಾಂದ್ರತೆ ಜಾಸ್ತಿ, ನೀರಿನ 13.6 ಎಷ್ಟೋ, ಆದ್ರೆ ನೀರ್ಗಿನ್ನ ವೇಗವಾಗಿ ಹೋಗುತ್ತೆ, ನೀರ್ಗಿನ್ನ ವೇಗವಾಗಿ ಚಲ್ಲಾಪಿಲ್ಲಿ ಆಗುತ್ತೆ, ನೀರ್ಗಿನ್ನ ಹೊಳೆಯುತ್ತೆ. ಆದ್ರಿಂದ ದ್ರವಗಳ ಪೈಕಿ ಪಾದರಸ ಅತ್ಯಂತ ಗಮನ ಸೆಳೆಯುವಂತಹ ದ್ರವ. ಈಗ ನೋಡಿ, ಮರ್ಕ್ಯುರಿ ಅಂತ ಹೆಸರು ಕೊಟ್ಟಿದ್ದು ಯಾತಕ್ಕೆ? ಬುಧ ಗ್ರಹಕ್ಕೆ. ಅಂದ್ರೆ ಅದು ಬೇಗ ಸೂರ್ಯನ ಸುತ್ತಾಕ್ಬಿಡುತ್ತೆ. ನಾವು 365 ದಿವಸ ತಗೊಂಡ್ರೆ ಅದು 76 ದಿವಸದಲ್ಲೇ ಸುತ್ತಾಕ್ಬಿಡುತ್ತೆ ಯಾವುದನ್ನ, ಸೂರ್ಯನ. ಹಾಗಾಗಿ ಪಾದರಸ ಅಂದ್ರೆ ಏನು ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಚುರುಕಾದ ಮನಸ್ಸು ಅಂತ. ಚುರುಕಾಗಿರೋ ಮನಸ್ಸು ಆವೇಶವನ್ನು ಸಂಸ್ಕಾರ ಮಾಡಿ ಆ ರಸವಾಗಿಸಬಲ್ಲದು ಅನ್ನುವ ಅರ್ಥದಲ್ಲಿ ಕೂಡ ರಸ ಅಂತ. ಅದನ್ನ DVG ಅವ್ರು ಹೇಳಿದ್ರು ಮತ್ತೆ ಜ್ಞಾಪಿಸ್ಕೊಳ್ಳಿ. ಏನಂತಂದ್ರೆ, ನಾನು ಸದಾ ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೋನು, ನನ್ನ ಮನಸ್ಸು ಇನ್ನೊಬ್ಬರು ಚೆನ್ನಾಗಿದ್ರು ನನ್ಗೆ ಅದು ನನ್ನ ಸಂತೋಷವೇ ಅನ್ನೋ ರೀತಿಯಲ್ಲಿ ಇನ್ನೊಬ್ಬರ ಕಡೆಗೆ ಹರಿಯತೊಡಗುತ್ತದಲ್ಲ, ಅದಕ್ಕೆ ಅದನ್ನ ರಸ ಅಂತ. ರಸ ಅನ್ನೋದು ನಾನು ಕೇಂದ್ರಿತವಾದದ್ದರಿಂದ ಮಾನವ ಕೇಂದ್ರಿತವಾಗಿ ಮಾಡುವಂಥದ್ದು ಅಂತ. ಅಂದ್ರೇನು, ಪ್ರಾಪರ್ ನೋನಾಗಿ ನಾನು MRN ಅಂದ್ಕೊಂಡು ನನ್ನ ಕಷ್ಟ ಸುಖ ನೋಡ್ಬೋದು. ನಾನು ಒಬ್ಬ ಪ್ರೊಫೆಸರ್ ಅಂತ ಕಷ್ಟ ಸುಖ ನೋಡ್ಬೋದು. ನಾನು ಒಬ್ಬ ಮನುಷ್ಯ ಅಂತ ಕಷ್ಟ ಸುಖ ನೋಡ್ಬೋದು. 76 ವರ್ಷದ ಮನುಷ್ಯ ಅಂತ ನೋಡ್ಬೋದು. ಅಂದ್ರೆ ಏನಾಯ್ತು, ನಾನು ಮನುಷ್ಯ ಅಂತ ನಾನು ಗುರುತಿಸ್ಕೊಂಡಾಗ ನನ್ನೊಳಗಿರುವಂತಹ ವಿಶಿಷ್ಟವಾದ ಆನುವಂಶಿಕ ದೌರ್ಬಲ್ಯಗಳು, ಸಾಮರ್ಥ್ಯಗಳು, ನನ್ನ ಅಧ್ಯಯನ ಪರಿಸರದ ದೌರ್ಬಲ್ಯಗಳು, ಸಾಮರ್ಥ್ಯಗಳು ಹೋಗಿ ಜನರಲೈಸ್ ಆಗಿ ಸಾಧಾರಣೀಕರಣ ಆಗುತ್ತೆ. ಆದ್ದರಿಂದ ಇಲ್ಲಿ ನಾನುವಿನ ಕಿಟ್ಟವನ್ನು ಕಳೆದು ಶುದ್ಧಗೊಳಿಸಿದಾಗ ಬರುತ್ತಲ್ಲ, ಅದು ರಸ ಅಂತ. ಈ ನೋಡಿ, ಕೋಪ ಅನ್ನುವಾಗ ನನಗೆ ಕೋಪ, ಪ್ರತ್ಯೇಕತಾ ಪ್ರಜ್ಞೆಯಲ್ಲಿ ನನಗೆ ಕೋಪ, ಹೀಗೆ. ಆದ್ರೆ ರಸ ಆಗಿಸಿದಾಗ ಸಾರ್ವತ್ರಿಕವಾಗಿ ಒಬ್ಬ ಮನುಷ್ಯನಿಗಾಗ್ಬೋದು ಅಂತ ಅನ್ನೋ ದೃಷ್ಟಿಯಿಂದ ಒಂದು ಉನ್ನತೀಕರಣ, ಸಬ್ಲಿಮೇಷನ್ ಅಂತಾರಲ್ಲ, ಆ ಸಬ್ಲಿಮೇಷನ್ ಮಾಡಿದ ಸ್ಥಿತಿಗೆ ರಸ ಅಂತ. ಹೀಗಾಗಿ ರಸಾಯನಶಾಸ್ತ್ರಕ್ಕೆ ರಸಾಯನಶಾಸ್ತ್ರ ಅಂತ ಹೆಸರು ಬಂದಿದ್ದು ಪಾದರಸ ಕೇಂದ್ರಿತವಾದ ಅಧ್ಯಯನ ಮಾಡಿದ್ದರಿಂದ. ಆ ಪಾದರಸವೇ ಒಂದು ರೀತಿಯಲ್ಲಿ ರಸದ ಮಾದರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ಮನುಷ್ಯನಲ್ಲಿ ಕೂಡ ಆ ಪಾದರಸದ ಚುರುಕು ಇದ್ರೆ ತಾನು ಓದಿದ ಬೇರೆ ಬೇರೆ ವಿಷಯಗಳೆಲ್ಲವನ್ನು ಮಧ್ಯೆ ತಳುಕು ಹಾಕಿ ಅದಕ್ಕೊಂದು ಹೊಸ ದೃಶ್ಯವನ್ನೇ ಸೃಷ್ಟಿ ಮಾಡಬಲ್ಲ. ಹಾಗಾಗಿ ಆವೇಶವನ್ನ ರಸವಾಗಿಸುವುದು ಅಂದ್ರೆ ಉದ್ವೇಗ ಹೋಗಿಸ್ಬೇಕು. ಉದ್ವೇಗ ಯಾರಿಗಿದೆ? ಫೈನೈಟ್ ಕಾನ್ಶಿಯಸ್ನೆಸ್ ಇಂದಲೇ ಉದ್ವೇಗ. ಈಗ ನಾನಿದ್ದೀನಿ, ನನ್ ತಂಗಿ ಹೋಗ್ಲು, ನಂಗೆ ದುಃಖ ಅನ್ನೋದು ಬೇರೆ, ನೀವೆಲ್ಲ ಇದ್ದೀರಾ, ನಾನು ಮಧ್ಯ ಇದ್ದೀನಿ ಅಂತ ಅನ್ಕೊಳ್ಳೋದು ಬೇರೆ. ಹಾಗಾಗಿ ಒಂದು ರೀತಿಯಲ್ಲಿ ಪರ್ಸನಲೈಸ್ಡ್ ಇಮೋಷನ್ ಅನ್ನ ಯೂನಿವರ್ಸಲೈಸೇಷನ್ ಮಾಡ್ತೀವಲ್ವಾ,
ಅದ್ಭುತ ರಸ ಯಾಕೆ ಎಲ್ಲರಿಗೂ, ವಿಜ್ಞಾನ ಎಲ್ರಿಗೂ ಯಾಕೆ ಖುಷಿ ಕೊಡುತ್ತೆ? ಇಟ್ ಈಸ್ ಯೂನಿವರ್ಸಲೈಸ್ಡ್. ನಮ್ಮ ಅಜ್ಞಾನವನ್ನು ಯೂನಿವರ್ಸಲೈಸ್ ಮಾಡಿದೀವಿ, ಮುಚ್ಚು ಮರ ಇಲ್ದೇನೆ. ಆಶ್ಚರ್ಯ ಪಡ್ತೀವಿ, ಅಜ್ಞಾನವನ್ನ ಆಶ್ಚರ್ಯ ಪಡ್ತೀವಿ, ಜ್ಞಾನವನ್ನ ಆನಂದ ಪಡ್ತೀವಿ, ವ್ಯಥೆ ಅನ್ನೋದಿಲ್ಲ. ಆದ್ರಿಂದ ಆವೇಶವನ್ನು ಪಕ್ಕಕ್ಕೆ ಸೇರಿಸೋದಕ್ಕೆ ಅದ್ಭುತದಿಂದಲೂ ಸಾಧ್ಯ. ಅದಕ್ಕೆ ಭಾರತೀಯ ತತ್ವಶಾಸ್ತ್ರಜ್ಞರು ಪ್ರಕೃತಾಖ್ಯ ತುಷ್ಟಿ ಅಂತ ಕರೆಯೋರು. ತುಷ್ಟಿ ಅಂದ್ರೆ ಇಷ್ಟು ನಂಗೆ ಸಾಕಪ್ಪ, ನಾನು ಬೇಗ ಹುಟ್ಟಿದ್ದಕ್ಕೆ ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ ಏನೋ ಜೀವನಾನ ಅನ್ನುವಂಥದ್ದು. ಪ್ರಕೃತಾಖ್ಯ ತುಷ್ಟಿ ಅಂದ್ರೆ ಪ್ರಕೃತಿಯ ವಿದ್ಯಮಾನಗಳನ್ನೆಲ್ಲ ನೋಡಿ, ಓಹೋ ನಾನು ಈ ಪ್ರಕೃತಿಯ ಒಂದು ಭಾಗವೇ ಅಂತ ಸಂತೋಷ ಪಡೋದಕ್ಕೆ ಪ್ರಕೃತಾಖ್ಯ ತುಷ್ಟಿ ಅಂತಾರೆ. ಅದ್ಭುತ ರಸ ಪ್ರಕೃತಾಖ್ಯ ತುಷ್ಟಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಸಂಗತಿ. ಹಾಗಾಗಿ ಪ್ರಕೃತಾಖ್ಯ ತುಷ್ಟಿಗಳ ಪೈಕಿ ರಸಾಯನಶಾಸ್ತ್ರವು ಒಂದು ಅಧ್ಯಯನ. ಆ ದೃಷ್ಟಿಯಿಂದ ಪ್ರಕೃತಾಖ್ಯ ದೃಷ್ಟಿಯನ್ನು ನೋಡಿದ್ರಿಂದ ಅದಕ್ಕೆ ವಿಜ್ಞಾನ, ಯಾವುದೇ ನಿಸರ್ಗದ ಅಧ್ಯಯನ ನನ್ನ ಕಣ್ಣಿಗೆ ಅದ್ಭುತ ರಸ ಅಷ್ಟೇ. ಅದ್ಭುತ ರಸಕ್ಕೆ ನನಗೆ ಈ ಯಾವುದೋ ಸಂಶೋಧನೆ ಮಾಡ್ತೀನಿ ಮುಗಿಲಿಲ್ಲ ಅಂತ ನಾನು ಗಾಬರಿ ಮಾಡ್ಕೊಂಡ್ರೆ ಅದು ಯಥಾ ಪ್ರಕಾರ ಆವೇಶವೇ. ಆದ್ರೆ ನಾನಲ್ಲ, ನನ್ನ ಮಿತಿಲಿ ಏನೋ ಕಂಡ್ಕೊಂಡಿದ್ದೀನಿ, ಇನ್ನೂ ಕಾಣಬಹುದು, ಮಾಡ್ತೀನಿ ನಾನು ಅನ್ನುವ ಭತ್ತದ ಉತ್ಸಾಹ ಇದೆಯಲ್ಲ, ಆ ಭತ್ತದ ಉತ್ಸಾಹವೇ ಅದ್ಭುತ ರಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ. ಹೌದು ಸರ್, ನಾನು ಕಿಟ್ಟ ತೆಗೆದು ಅಂತ ಹೇಳಿ ರಸಾಯನಶಾಸ್ತ್ರದ ಮೆಟಲರ್ಜಿಯಲ್ಲಿ ಕೂಡ ಹೇಳಿದ್ರಿ, ಧನ್ಯವಾದ. ಅದಕ್ಕೆ ನಾನು ಸೂಚ್ಯವಾಗಿ ಕಿಟ್ಟ ಅನ್ನೋ ಪದ ಬಳಸ್ತೀನಲ್ಲ. ಎಷ್ಟು ಕಿಟ್ಟ ಅಂತ ಎಷ್ಟು ವಿಚಿತ್ರ ನೋಡಿ. ಕೆಮಿಸ್ಟ್ರಿನಲ್ಲಿರೋ ಆಶ್ಚರ್ಯ ಈ ಕಷ್ಟನೇ ಪಡ್ಬೇಕಾಗಿಲ್ಲ. ಈಗ ನೋಡಿ, ಕಪ್ಪು ಇದು ಕಾರ್ಬನ್ ಅನ್ನೋದು ಮಸಿ, ಹೌದಾ? ಕಪ್ಪು ಬಣ್ಣದ್ದು ಅಲ್ವಾ? ಆ ಕಾರ್ಬನ್ ಏನ್ ಮಾಡುತ್ತೆ, ಬೆಲ್ಲದ ರಸಕ್ಕೆ ಹಾಕಿದ್ರೆ ಕರಿ ಬೆಲ್ಲದ ಪುಡಿನ ಬಿಳಿ ಸಕ್ಕರೆ ಮಾಡುತ್ತೆ. ಆ ಕಾರ್ಬನ್ ಕಬ್ಬಣಕ್ಕೆ ಹಾಕಿದ್ರೆ ಏನಾಗುತ್ತೆ, ಆ ಕಬ್ಬಣ ತುಕ್ಕು ಹಿಡಿದು ಕಪ್ಪು ಹಾಕಕ್ ಬಿಡೋದಿಲ್ಲ, ಅದು ಫಳ ಫಳ ಹೊಳಿತಿರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಆಗ್ಬಿಡುತ್ತೆ. ಅರೆ ಅದ್ರ ಮುಖವೇ ಕರಿಮುಖ. ಆದ್ರೆ ಒಂದನ್ನ ಕರಿಮುಖ ಆಗಿದ್ದನ್ನು ತಪ್ಪಿಸುತ್ತೆ, ಇನ್ನೊಂದ್ ಕಡೆ ಕರಿಮುಖ ಆಗದಂಗೆ ತಪ್ಪಿಸುತ್ತೆ, ಪ್ರಿವೆಂಟ್ ಮಾಡುತ್ತೆ. ಆದ್ದರಿಂದ ಕೆಮಿಸ್ಟ್ರಿಯ ಎಷ್ಟು ಆಶ್ಚರ್ಯ. ಕಾರ್ಬನ್ ಅನ್ನೋ ಬಗ್ಗೆ ಹೇಳುವಾಗ ನಾವು ಒಂದ್ ದಿವಸನೂ ಇದನ್ನು ಹೇಳೋದಿಲ್ಲ. ಕರಿಯ ವಸ್ತು ಕಪ್ಪನ್ನ ಕಳೆಯುತ್ತೆ, ಕಪ್ಪಾಗದಂಗೆ ತಡೆಯುತ್ತೆ ಅಂದ್ರೆ ಅದಕ್ಕಿನ್ನ ಆಶ್ಚರ್ಯ ಬೇಕಾ? ಆದ್ದರಿಂದ ರಸಾಯನ ಶಾಸ್ತ್ರ ಇದೆಯಲ್ಲ, ಅದು ಅದ್ಭುತ ರಸ. ಅದು ನಮ್ಮ ವಿಜ್ಞಾನ ತರಗತಿಗಳು ತುಂಬಾ ಡಲ್ ಆಗಿರೋದು ಯಾಕೆ ಅಂದ್ರೆ ಅದನ್ನ ಅದ್ಭುತ ರಸವಾಗಿ ನಾವು ಹೇಳ್ತಾ ಇಲ್ಲ, ಸೆಂಟೆನ್ಸಸ್ ಹೇಳ್ತೀವಿ. ಅದರ ಸೆಂಟೆನ್ಸಸ್ ಹೇಳಿದ್ರೆ ಏನಾಗುತ್ತೆ, ಸೆಂಟೆನ್ಸ್ಗೆ ಅರ್ಥ ಗೊತ್ತಾಗುತ್ತೆ. ಇವನ್ನೆಲ್ಲ ಜ್ಞಾಪಕ ಇಟ್ಕೋಬೇಕಲ್ಲಪ್ಪ ಪರೀಕ್ಷೆಗೆ ಅಂತ ಭಯ ಆಗುತ್ತೆ. ತಿರ್ಗಾ ಭಯ ಅನ್ನೋದು ಆವೇಶ. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ವಿಶೇಷವಾಗಿ ವಿದ್ಯಾರ್ಥಿಗಳ ಮನಸ್ಸು ಏನು ರಸಾಂಗಣವಾಗೋದ್ರ ಬದಲಿಗೆ ರಣಾಂಗಣವಾಗ್ತಾ ಇದೆ ಪರೀಕ್ಷೆ ಎದುರಿಸುವಂತ ದೃಷ್ಟಿನಲ್ಲಿ ಅಂತ ಹೇಳಿ ಶಿಕ್ಷಕರು ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ಆವೇಶಗಳನ್ನ, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಉಂಟಾಗುವಂತ ಆವೇಶಗಳನ್ನು ಕಡಿಮೆ ಮಾಡಿಸಬಹುದು ಅನ್ನುವಂಥದ್ದು ವೇದ್ಯವಾಯಿತು ಸರ್. ತುಂಬಾ ಧನ್ಯವಾದಗಳು, ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮ ಪ್ರತಿಕ್ರಿಯೆಗೆ ಅಭಿನಂದನೆಗಳು. ನಾಳೆದು ಇನ್ನೂ ಸೋಜಿಗ. ಈಗ ನಾಟಕ ನೋಡ್ತೀವಲ್ಲ, ಅವಾಗ ಯಾವ ಆವೇಶ, ನಮ್ಮ ಆವೇಶ ನೋಡ್ತೀವ, ಪಾತ್ರದ ಆವೇಶ ನೋಡ್ತೀವ, ಅಭಿನಯದ ಆವೇಶ ನೋಡ್ತೀವ, ಏನ್ ನೋಡ್ತೀವಿ? ಎಲ್ಲ ಅಯೋಮಯ. ಅದೇ ಎಂ ಹಿರಣ್ಣನವರ ಉಪನ್ಯಾಸ. ಮುಂದಿನ ಉಪನ್ಯಾಸ ಇವತ್ತಿಗಿಂತ ಸ್ವಾರಸ್ಯವಾಗಿರುತ್ತೆ ಅಂತ ನಿಮಗೆ ಭರವಸೆ ಕೊಡಬಲ್ಲೆ. ಅದಕ್ಕೆ ನಾನಲ್ಲ ಕಾರಣ. ಪದಗಳು ಚೆಂದಾಗಿದ್ರೆ ಎಂಡಕ್ಕೆ ಶಿಫಾರಸಿ. ಎಂ ಹಿರಣ್ಣನವರ ಅಧ್ಯಯನಕ್ಕೆ ನಾನು ಶಿಫಾರಸು, ನೀವು ಮೆಚ್ಕೋಬೇಕು. ಅದನ್ನ ನಿಮಗೆ ಜ್ಞಾಪಿಸಿದೆ ಅಂತ ಅಷ್ಟೇ ನನ್ನ ಕೆಲಸ, ಅಷ್ಟೇ ನೆನಪು ಮಾಡಿದ್ದಷ್ಟೇ ನನ್ನ ಕೆಲಸ. ಮುಂದಿನ ಸರಿ ಬರುವಾಗಲೂ ಮತ್ತೆ ದಯಮಾಡಿ ಇದನ್ನೆಲ್ಲ ಇನ್ನೊಂದ್ಸರಿ ಕೇಳ್ಕೊಂಬನ್ನಿ. ಯಾಕೆ ಅಂತಂದ್ರೆ ನಾನು ಇದನ್ನ ಈಗ ಸೋಮಶೇಖರ್ ಅವ್ರು ಕೇಳಿದ್ರ ಬಗ್ಗೆ ನಾನು ಆಗ್ಲೇ ಒಂದ್ಸರಿ ಸೂಚ್ಯವಾಗಿ ಹೇಳಿದ್ದೆ. ಆವೇಶಗಳು ಅನೇಕ, ರಸಗಳು 9 ಯಾಕೆ, 2 ಆವೇಶನ ಯಾಕೆ ತಗೊಂಡಿದ್ದಾರೆ, ಆ ಕಾಮ ಕ್ರೋಧ ಅನ್ನೋದು ಹೇಳಿದ್ದೆ. ಅದು ಹಾಗೆ ಮರ್ತೋಗ್ಬಿಡುತ್ತದು. ಅದಕ್ಕೆ ಇನ್ನೊಂದ್ಸರಿ ಕೇಳ್ಕೊಂಡು ಬಂದ್ರೆ ಕೊನೆಯ ದಿನ ಇನ್ನೂ ತುಂಬಾ ಚೆನ್ನಾಗಿ ಆನಂದ ಪಡಬಹುದು. ಇನ್ಯಾರಿಗಾರು ಆಸಕ್ತಿ ಇದ್ರೆ ಅವ್ರನ್ನ ಕರ್ಕೊಂಡ್ಬರೋಕೆ ನಮ್ದೇನು ಅಡ್ಡಿ ಇಲ್ಲ. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ ಏನ್ ಬೇಕಾದ್ರೂ ಆಗ್ಬೋದು.
ಆಕಾಶವಾಣಿಯಲ್ಲಿ ಈ ನೀರಸ ವಾರ್ತೆ ಆದ್ಮೇಲೆ ರಸವಾರ್ತೆಯನ್ನು ಹಾಕ್ತಾರೆ ಅದು. ಎಂತದ್ದು ಪತ್ರಿಕೆಗಳಿಗೆ ಗೊತ್ತು ತಾವು ಹೇಳ್ತಿರೋ ವಿಷಯ ಎಲ್ಲ ನೀರಸ ಅಂತ, ಅದಕ್ಕೆ ಅವರು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಏನೇನೋ ಮಾಡ್ತಾರ ಅವರು ಅದನ್ನ ಗಮನ ಸೆಳೆಯೋದಕ್ಕೋಸ್ಕರ. ಯಾಕೆಂದ್ರೆ ಸಂಗತಿ ಯಾವುದೇ ವಿಷಯದ ಅಥವಾ ಪ್ರಪಂಚದ ಸಂಗತಿಗಳಲ್ಲಿ ಬರೀ ಆವೇಶ ಇರುತ್ತೆ, ರಸ ಇರಲ್ಲ. ಕೊಚ್ಚೆ ನೀರನ್ನು ಶೋಧಿಸಿದ್ರೆ ಗಂಗೆ ಸಿಗ್ತಾಳೆ ಅಂತ ನಮ್ ಗುರುಗಳು ಹೇಳ್ತಾರೆ, ರಾಜರತ್ನಮ್. ಕೊಚ್ಚೆ ನೀರನ್ನ ಶೋಧಿಸಿದಂದ್ರೆ ಸಿಕ್ಕಕ್ಕಿಲ್ವಾ ಗಂಗೆ ಅಂತ. ಪ್ಯೂರ್ ವಾಟರ್ ಯು ಕ್ಯಾನ್ ಗೆಟ್, ಚರಂಡಿ ನೀರನ್ನ ಸರಿಯಾಗಿ ಪ್ಯೂರಿಫೈ ಮಾಡಿದ್ರೆ. ಆ ಪ್ಯೂರಿಫಿಕೇಶನ್ ಎಬಿಲಿಟಿ ನಮಗಿಲ್ಲ, ಅದಕ್ಕೋಸ್ಕರ ನಮ್ಗೆ ಈ ತಾಪತ್ರಯ. ಆ ಪತ್ರಿಕೆಯವ್ರಿಗೆ ಗೊತ್ತು ನಾವು ಅವ್ರು ಹೇಳ್ತಿರೋದನ್ನ ಜನಕ್ಕೆ ಆಸಕ್ತಿ ಇಲ್ಲ ಅಂತ, ಅದಕ್ಕೋಸ್ಕರ ವ್ಯೂಯರ್ಶಿಪ್ ಜಾಸ್ತಿ ಮಾಡೋಕ್ಕೋಸ್ಕರ ಏನೇನೋ ನಾಟಕ ಆಡ್ತಾರೆ. ಇದು ನೀರಸತೆ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದ್ರಿ, ಮುಂದಿನ ಬಾರಿ ಹೇಳ್ತೀನಿ, ಅದ್ರಲ್ಲಿ ಬರುತ್ತೆ, ಅದಕ್ಕೆ ಇವತ್ತು ಹೇಳಿಲ್ಲ. ನಾ ಮುಂದಿನ ಉಪನ್ಯಾಸದ್ದು ಆಗ್ಲೇ ಗಮನದಲ್ಲಿ ಇಟ್ಕೊಂಡೇ ಇವತ್ತಿನ ಉಪನ್ಯಾಸ ಮಾಡಿದ್ದೀನಿ. ಅದರಲ್ಲಿ ನೀರಸತೆ ಬಗ್ಗೆ ಹೇಳಲೇಬೇಕಾಗತ್ತೆ. ನಾವು ಯಾಕೆ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತೀವಿ, ಅಲ್ಲಿಂದ ಶುರುವಾಗುತ್ತೆ. ಸಿನಿಮಾ, ಸೀರಿಯಲ್ ಎಲ್ಲ ಒಂದೇ. ಗುರುಜಿ ನಮಸ್ತೆ, ಸಂತೋಷಿನಿ. ಸಂತೋಷ್ ಹೇಳಪ್ಪ. ತುಂಬಾ ಅದ್ಭುತವಾಗಿತ್ತು ಗುರುಗಳೇ. ಬಟ್ ನನಗೆ ಅನ್ಸುತ್ತೆ ನಾವು ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಹಿಂದಿನ ಎಲ್ಲಾ ಜಲನಾಶಗಳನ್ನ ಪುನಃ ಒಂದ್ಸರಿ ಮೆಲುಕು ಹಾಕ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅನ್ಸ್ತದೆ ನನಗೆ. ಹೇಳ್ತಾ ಇದ್ದೀನಿ, ಇಂಪೋಸಿಷನ್ ಕೊಡ್ತಿದ್ದಾರೆ, ಒಳ್ಳೆ ಮೇಷ್ಟ್ರ 5 ಸರಿ ಮಗ್ಗಿ ಹೇಳಿ ಬರ್ಕೊಂಡ್ ಬಂದಾಗೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ಏನಾಗುತ್ತೆ ಅಂದ್ರೆ ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಇಲ್ದಿದ್ರೆ ಒಂದ್ ವಾರ ಆಗ್ಬಿಟ್ರೆ ಎಲ್ಲಿ ನೆನಪಿರುತ್ತೆ ಹೇಳಿ. ನನಗೆ ಕಷ್ಟ ಏನ್ ಹೇಳಿದೀನಿ ಅಂತ ನೆನ್ಪಿಟ್ಕೊಳ್ಳೋದು. ಅದರಿಂದ ಇನ್ನೊಂದ್ಸರಿ ನೋಡ್ಕೊಂಡ್ ಬನ್ನಿ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದು ಗುರುಜಿ, ಇದು ನಮಗೆ ಪುನಃ ಕೇಳಿದ್ರೆ ನಮಗೆ ಒಂದು ತುಂಬಾ ಸಮಂಜಸ ಅರ್ಥ ಆಗುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಇದು ನಾವು ಪುನಃ ಹಿಂದಿನ ಸಂಚಿಕೆಗಳನ್ನು ನಾವು ಇನ್ನೊಮ್ಮೆ ನಾವು ಮೆಲುಕು ಹಾಕಿದ್ರೆ ಅದ್ಭುತವಾಗಿರುತ್ತೆ ಅಂತ ಅನ್ಸುತ್ತೆ ಗುರುಜಿ. ನೀವು ಖಗೋಳ ವಿಜ್ಞಾನದ್ದು ಅಷ್ಟೇ, ಒಂದೇ ಸಂಚಿಕೆಗೆ ಮುಗಿಯಲ್ಲ, ಅದು 2-3 ಸಂಚಿಕೆ ಆಗ್ಬೋದು. ಅವಾಗ್ಲೂ ಅಷ್ಟೇ, ಇನ್ನೊಂದ್ಸರಿ ಓದ್ಕೊಂಡ್ ಬಂದ್ರೆ ಒಂದಿದ್ರೆ ಅವಾಗೇನು ಪರವಾಗಿಲ್ಲ. ವಿಷಯ ಶಿಫ್ಟ್ ಆಗ್ಬಿಟ್ರೆ ಅವಾಗೇನು ನಾವು ನೋಡ್ಕೊಂಡ್ ಬರದೇ ಇದ್ರು ನಡೆಯುತ್ತೆ. ಇಲ್ಲದೇ ಇದ್ರೆ ನೋಡ್ಕೊಂಡು ಬಂದ್ರೇನೆ ಸ್ಪಷ್ಟ ಆಗುತ್ತೆ. ಕರೆಕ್ಟ್. ಧನ್ಯವಾದಗಳು ಗುರುಜಿ, ಥ್ಯಾಂಕ್ ಯು. ಧನ್ಯವಾದ. ಮುಗಿಸ್ಬೋದಾ? ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 22 ಜನ ಬಂದಿದ್ದು ನಂಗೆ ಇನ್ನೊಂದಿಷ್ಟು ಹುರುಪು ಬಂತು. ಆದ್ರೆ ಈಗಾಗಲೇ 7 ಜನ ಬಿಟ್ಟು ಹೋಗಿದ್ದಾರೆ. ಅದರಿಂದ ಇನ್ನೂ ಎಲ್ಲಾರು ಬಿಟ್ಟು ಹೋಗಕ್ ಮುಂಚೆ ಮುಗಿಸ್ಬೋದು. ವೆರಿ ಸರ್, ಧನ್ಯವಾದಗಳು ಸರ್. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಬಹುಶಃ ಸುಮಾರನೇ ಆಗ್ಬೋದು, ಸದ್ಯದಲ್ಲೇ ತಿಳಿಸ್ತೀವಿ.